Okay. Are you able to view the screen? Hello? Hello? Yes, sir. Okay. So this is your second module. We'll be starting with second module. So it is called as multi-random variable. ಸೊ ಎಲ್ಲರೂ ಒಂದು ಪೆನ್ ಒಂದು ಮತ್ತೆ ಒಂದು ಪೇಪರ್ ಇಟ್ಕೊಂಡಿರಿ. ಫಾರ್ಮುಲಾಸ್ ಹೇಳ್ತೀನಿ, ಫಾರ್ಮುಲಾಸ್ ಬರ್ಕೊಳ್ತಾ ಹೋಗಿ. ಇದು ಸಿಕ್ಕಾಪಟ್ಟೆ ಥಿಯರಿ ಇದೆ. ಯು ಜಸ್ಟ್ ಕಾನ್ಸಂಟ್ರೇಟ್ ಆನ್ ವಾಟ್ ಐ ಆಮ್ ಸೇಯಿಂಗ್. ಓಕೆ, ಯಾವ್ದು ಹೇಳ್ತೀನಿ ಅದನ್ನು ಬರ್ಕೊಳ್ತಾ ಹೋಗಿ. ಮಧ್ಯಾಹ್ನ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಮಲ್ಟಿಪಲ್ random variables. So this is your second module. Okay, so in this, before studying the multiple random variable, we'll be starting with bivariant random variable. Bi ಅಂತ ಹೇಳಿದ್ರೆ ಎರಡು ವೇರಿಯೇಬಲ್ಸ್ ನ ಫಸ್ಟ್ ಓದ್ತೀರಾ, ಅದಾದ್ಮೇಲೆ ಲೆಟ್ ಇಸ್ ಕನ್ಸಿಡರ್ ದ ಮಲ್ಟಿಪಲ್ random variables. ಯೂಶಲಿ ನೀವು ಎರಡರದೇ ಓದೋದು, ಬಟ್ ನೇಮ್ ಮಾತ್ರ ಮಲ್ಟಿಪಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿವರೆಗೂ ಏನಂತಂದ್ರೆ ಯು ಆರ್ ಡೀಲಿಂಗ್ ವಿತ್ ಓನ್ಲಿ ಒನ್ ವೇರಿಯೇಬಲ್. ಎಫ್ ಎಕ್ಸ್ ಆಫ್ ಎಕ್ಸ್ ಇರ್ತಿತ್ತು, ಇಲ್ಲ ಎಫ್ ವೈ ಆಫ್ ವೈ ಅಂತ. ಓಕೆ, ಪ್ರತಿ ಸತಿ ನಿಮಗೆ ಏನಿರ್ತಿತ್ತು, ದೇರ್ ವಾಸ್ ಓನ್ಲಿ ಒನ್ ವೇರಿಯೇಬಲ್ ಆನ್ ವಿಚ್ ಯು ಆರ್ ಆಪರೇಟಿಂಗ್. ಯು ಆರ್ ಟ್ರೈಂಗ್ ಟು ಫೈಂಡ್ ವಾಟ್ CDF and you are trying to find what PDF. ಇದೆರಡು ಒಂದೇ ವೇರಿಯೇಬಲ್ ಮೇಲೆ ಅಪ್ಲೈ ಮಾಡ್ತಿದ್ದಾರೆ. ಇವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಎರಡು ವೇರಿಯೇಬಲ್ಸ್ ಬರುತ್ತೆ. ಯಾವ್ದು? ಎಕ್ಸ್ ಮತ್ತೆ ವೈ ಅಂತ ಎರಡು ವೇರಿಯೇಬಲ್ಸ್ ಇರುತ್ತೆ. ಓಕೆ, ಆನ್ ದಿಸ್ ವಿಲ್ ಬಿ ಅಪ್ಲೈಯಿಂಗ್ ವಾಟ್ PDF and CDF. So this is your CDF fxy of x comma y. So this is your PDF. Since there are two variables, we'll be calling this as what? Bivariant random variable. Okay, so in this case what happens is, ಸೊ ಒಂದು ಸ್ಯಾಂಪಲ್ ಸ್ಪೇಸ್ ಇರುತ್ತೆ. ಓಕೆ, ಪ್ರೀವಿಯಸ್ ಇತ್ತಲ್ಲ ಅದೇ ಥರ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಇರುತ್ತೆ. ಬಟ್ ಇಲ್ಲೇನು ಅಂತ ಹೇಳಿದ್ರೆ ಒಂದನ್ನ ಎರಡಕ್ಕೆ ಮ್ಯಾಪ್ ಮಾಡುತ್ತೆ. ಒಂದೇನೋ ಒಂದು ವೈ ಆಕ್ಸಿಸಿಗೆ ಒಂದು ಮ್ಯಾಪ್ ಮಾಡುತ್ತೆ, ಇನ್ನೊಂದು ಎಕ್ಸ್ ಆಕ್ಸಿಸಿಗೆ ಒಂದು ಮ್ಯಾಪ್ ಮಾಡುತ್ತೆ. ಓಕೆ, ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸೊ ಎ ಫಂಕ್ಷನ್, ಸೊ ಎ ಬೈವೇರಿಯಂಟ್ ರ್ಯಾಂಡಮ್ ವೇರಿಯಬಲ್. So a bivariant random variable can be considered as a function that assigns a point x comma y in the plane. Okay, so by ಬರೀ ರ್ಯಾಂಡಮ್ ವೇರಿಯಬಲ್ ಏನಂದ್ರೇನು, ಇಟ್ ವಾಸ್ ಆಸ್ ಎ ಫಂಕ್ಷನ್ ವಿಚ್ ವಾಸ್ ಅಸೈನಿಂಗ್ ಎ ವ್ಯಾಲ್ಯೂ ಅಲ್ವಾ. ಬಟ್ ಇಲ್ಲೇನು ಅಂದರೆ ಇಟ್ ಅಸೈನ್ಸ್ ಎ ಪಾಯಿಂಟ್ ಎಕ್ಸ್ ಕಾಮ ವೈ ಇನ್ ದ ಪ್ಲೇನ್. ಸೊ ಏನಾಗುತ್ತೆ ಅಂದರೆ ಬೈವೇರಿಯಂಟ್ ಒಂದು ಪಾಯಿಂಟ್ನ ಅಸೈನ್ ಮಾಡ್ತೀವಿ. ಈಗ ಒಂದು ಪ್ಲೇನ್ ಇದ್ರೆ ಹಿಂಗೆ ಎಕ್ಸ್ ವೈ ಪ್ಲೇನ್ ಅಂತಂದರೆ ಒಂದು ಪಾಯಿಂಟ್ನ ಅಸೈನ್ ಮಾಡುತ್ತೆ. ಎಲ್ಲಿಂದ? ಸ್ಯಾಂಪಲ್ ಸ್ಪೇಸಿಂದ ಎಕ್ಸ್ ಕಾಮ ವೈ ತಗೊಂಡು ಅದನ್ನ ಇಲ್ಲಿಗೆ ಒಂದು ವೈದು ಒಂದು ಎಕ್ಸಿಗೆ ಅಸೈನ್ ಮಾಡುತ್ತೆ. ಓಕೆ, ಸೊ ದ ಫಂಕ್ಷನ್ ಇಸ್ ವಾಟ್? ಇಟ್ ಅಸೈನ್ ಸಮ್ ಪಾಯಿಂಟ್ ಆನ್ the plane. Okay, so that is what your bivariant random variable is performing. Okay, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸ್ಯಾಂಪಲ್ ಸ್ಪೇಸ್ ಇಂದ ಒಂದು ವ್ಯಾಲ್ಯೂ ತಗೊಂಡು ಒಂದು ವೈ ಆಕ್ಸಿಸ್ಗೆ ಅಸೈನ್ ಮಾಡುತ್ತೆ. ಸೊ ಇಲ್ಲೊಂದು ಪಾಯಿಂಟ್ ಕೊಟ್ಟಿದೆ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲೊಂದು ಪಾಯಿಂಟ್ ಕೊಟ್ಟಿದೆ. ಓಕೆ, ಹೌ ಡಿಡ್ ಯು ಗೆಟ್ ದಿಸ್ ಪಾಯಿಂಟ್? ಫ್ರಮ್ ದ ವ್ಯಾಲ್ಯೂಸ್ ಫ್ರಮ್ ದ ಸ್ಯಾಂಪಲ್ ಸ್ಪೇಸ್. ಎಕ್ಸ್ ಇಂದ ಒಂದು ವ್ಯಾಲ್ಯೂ ಕೊಟ್ಟಿದೆ, ವೈ ಇಂದ ಒಂದು ವ್ಯಾಲ್ಯೂ ಕೊಟ್ಟಿದೆ. ಸೊ ಸಿನ್ಸ್ ದಟ್ ಈಸ್ ಬೀಂಗ್ ಅಸೈನ್ಡ್, ಸೊ you're getting a point on the plane. So this is what your bivariate random variable is doing. Okay, so next, so your sample space x comma y belongs to what? Sample space, and that x will be assigned what? Some value x, and y will be assigned some value y. Okay, so previous itala ಅದೇ ತರ x belonging to x ಅಂತ ಐತಲ್ಲ, one variable ಇತ್ತು x belonging to x, where x is assigned some value x ಅಂತ ಐತಲ್ಲ, ಅದು ಬದಲು ಇವಾಗ ಎರಡು ವೇರಿಯಬಲ್ ತಗೊಳ್ತಿದ್ದಾರೆ, x ಮತ್ತೆ y belonging to x. X is given some value small x, capital Y is given some value y. Okay, so this is your bivariant random variable. Okay, ಸೊ ಇಲ್ಲಿ ಇನ್ನೂ ಕರೆಕ್ಟಾಗಿ ಹೇಳಿದೆ ನೋಡಿ. ಸೊ ನಾವು ಇದೊಂದು ಬರ್ಕೊಳ್ಳಿ ಫಸ್ಟ್ಗೆ. ಸಿ ಡಿ ಎಫ್ ಫಾರ್ ಎ ರ್ಯಾಂಡಮ್ ವೇರಿಯಬಲ್. ಓಕೆ, ಒಂದು ರ್ಯಾಂಡಮ್ ವೇರಿಯಬಲ್ ಇತ್ತು ಅಂದ್ಕೊಳ್ಳಿ, ಎಕ್ಸಾಂಪಲ್ ಎಕ್ಸ್ ಅಂತ. ಅವಾಗ ಏನು ಮಾಡ್ತೀರಾ? ಸಿ ಡಿ ಎಫ್ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ಈ ಥರ ಬರೀತಿದ್ರಿ ಅಲ್ವಾ. ಸೊ ಇದನ್ನು ಬರ್ಕೊಳ್ಳಿ, ಈ ಕ್ವೆಶನ್ನ. ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪ್ರಾಬಿಲಿಟಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್. ಬರ್ಕೊಂಡ್ರೆ ಇದು? ಹಲೋ ಹಲೋ Yes, sir. ಓಕೆ, ನೆಕ್ಸ್ಟ್ ಬೈ ನೆಕ್ಸ್ಟ್ ಬೈವೇರಿಯೇಟ್, ಇದು ಒನ್ ವೇರಿಯೇಬಲ್ ಸಿ ಡಿ ಎಫ್ ಇದು. ಓಕೆ, ಮೇಲ್ಗಡೆ ಒನ್ ವೇರಿಯೇಬಲ್ ಸಿ ಡಿ ಎಫ್ ಅಂತ ಬರ್ತೀರಿ, ಆಮೇಲೆ ಈ ಕ್ವೆಶನ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟಿಗೆ ಬೈವೇರಿಯಂಟ್ ಸಿ ಡಿ ಎಫ್ ಅಂತ ಬರ್ಕೊಳ್ಳಿ, ಬೈವೇರಿಯಂಟ್ ಸಿ ಡಿ ಎಫ್. ಓಕೆ, ಸೊ ಬೈ ಅಂತ ಹೇಳಿದ್ರೆ ಎರಡು ಬರುತ್ತೆ, ಹಂಗಾಗಿ ನೀವೇನು ಬರೀತೀರಾ? ಎಫ್
ಎಕ್ಸ್ ವೈ ಅಂತ ಬರೀತೀರಾ. ಓಕೆ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ ವಿಚ್ ಈಸ್ ಈಕ್ವಲ್ ಟು, ಸೊ ಸೇಮ್ ಹಂಗೆ ಪ್ರಾಬಬಿಲಿಟಿ ಆಫ್ ಫಸ್ಟ್ನೇದೇನು ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಇದೊಂದು ಬರ್ಕೊಳ್ತೀರಾ. ನೆಕ್ಸ್ಟ್ ಏನು ಇಂಟರ್ಸೆಕ್ಷನ್ ಆಫ್, ಓಕೆ, ವೈ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಈ ಥರ ಬರಬೇಕು. ಸೊ ದಿಸ್ ಇಸ್ ದ ಈಕ್ವೇಶನ್. ಸೊ ಬೈ ಅಂದರೆ ಎರಡು, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ, ಪ್ರಾಬಬಿಲಿಟಿ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ, ಇಂಟರ್ಸೆಕ್ಷನ್ ಆಫ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ. ಬರ್ಕೊಂಡ್ರೆ ಈಕ್ವೇಶನ್. Yes, sir. ಓಕೆ, ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್. ಓಕೆ, ಸಿಂಗಲ್ ಅಂದರೆ ಒಂದಿರುತ್ತೆ, ಇಲ್ಲಿ ಎರಡು ಇರುತ್ತೆ. ಎರಡು ಅಂದರೆ ಏನು ಮಾಡಬೇಕು, ಇಂಟರ್ಸೆಕ್ಷನ್ ಮಾಡಬೇಕು. ಓಕೆ, ಸೊ ಇದೇ ರೀತಿ ಇವಾಗ ಮಲ್ಟಿ ವೇರಿಯಂಟ್ ಅಂತ ಹೇಳಿದ್ರೆ, ಓಕೆ, ಮಲ್ಟಿ ವೇರಿಯಂಟ್ ಅಂತ ಏನಾಗುತ್ತೆ, ಇಲ್ಲಿ ಎರಡು ವೇರಿಯೇಬಲ್ ಇರುತ್ತಲ್ಲ ಎಕ್ಸ್ ಮತ್ತು ವೈ ತ, ಅದೇ ಥರ ಸುಮಾರು ವೇರಿಯೇಬಲ್ಸ್ ಇರುತ್ತೆ. ದಟ್ ಇಸ್ ಕನ್ಸಿಡರ್ಡ್ ಆಸ್ x1 x2 x3 ಅಪ್ ಟು xn ವೇರಿಯೇಬಲ್ಸ್ ಇರುತ್ತೆ. ಹಂಗಾಗಿ ಒಳಗಡೆ ವೇರಿಯೇಬಲ್ಸ್ ಎಷ್ಟಿರುತ್ತೆ, xn x2 ಅಪ್ ಟು xn ವೇರಿಯೇಬಲ್ಸ್ ಇರುತ್ತೆ. ಅದ್ರ ಮೇಲೆ ಪ್ರಾಬಬಿಲಿಟಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ನೇದು x1 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x1 ಇಂಟರ್ಸೆಕ್ಷನ್ ಆಫ್ ಇದು x2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x2 ಇಂಟರ್ಸೆಕ್ಷನ್. ಅದೇ ಥರ ಇಲ್ಲಿವರೆಗೂ ಬರುತ್ತೆ, xn ವರೆಗೂ ಬರುತ್ತೆ, xn ಲೆಸ್ ದ್ಯಾನ್ ಆರ್ ಈಕ್ವಲ್ ಟು xn ಅಂತ ಬರುತ್ತೆ. ಇದನ್ನು ಬರ್ಕೊಳ್ಳಿ, ಮಲ್ಟಿ ವೇರಿಯೇಟ್, ಇದು ಬೈವೇರಿಯೇಟು, ಇದು ಮಲ್ಟಿವೇರಿಯೇಟ್ ಸಿ ಡಿ ಎಫ್. ಜಸ್ಟ್ ರೈಟ್ ಆನ್ ದಿಸ್ ಇಕ್ವೇಶನ್, ಮಲ್ಟಿವೇರಿಯೇಟ್ ಸಿ ಡಿ ಎಫ್. ಆಯ್ತಾ, ಈ ಇಕ್ವೇಶನ್ ಆಯ್ತಾ. Is that all? Yes, sir. Okay. So now ವಾಟ್ ವಿಲ್ ಬಿ ಡೂಯಿಂಗ್ ಇಸ್, ಈ ಥರ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಎಕ್ಸ್ ಸ್ಯಾಂಪಲ್ ಸ್ಪೇಸಲ್ಲಿ ನಿಮಗೆ ಎಕ್ಸ್ ಮತ್ತು ವೈ ಅಂತ ಪೇರಲ್ಲಿ ಇರುತ್ತೆ. ಎಕ್ಸ್ ವೈ ಇದು x1 y1, ಓಕೆ, x2 y2 ಈ ಥರ ಪೇರ್ ಆಫ್ ನಂಬರ್ಸ್ ಇರುತ್ತೆ, x3 y3 ಈ ಥರ ನಂಬರ್ಸ್ ಇರುತ್ತೆ. ಆಯಿತಾ. ಸೊ ನಿಮ್ದು ಇವಾಗ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ ಅಂದರೆ ಇದು ಏನು ಮಾಡುತ್ತೆ ಅಂದರೆ, ಈ ನಂಬರ್ಸ್ನ ತಗೊಂಬಿಟ್ಟು, ಓಕೆ, ಈ ಪೇರನ್ನು ತಗೊಂಬಿಟ್ಟು ಈ ಪೇರಿಗೆ ಒಂದು ಪಾಯಿಂಟ್ ಕೊಡುತ್ತೆ. ಯಾವ್ದ್ರ ಮೇಲೆ, ಎಕ್ಸ್ ವೈ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಕೊಡುತ್ತೆ. ಅದೇ ಥರ ಸೆಕೆಂಡ್ ನಂಬರ್ ತೊಗೊಂಡು ಅದಕ್ಕೆ ಒಂದು ಪಾಯಿಂಟ್, ಈ ಥರ ಸ್ಯಾಂಪಲ್ ಸ್ಪೇಸಿಂದ ನಂಬರ್ ತೊಗೊಂಡು ಇಲ್ಲಾಗುತ್ತೆ, ಈ ಥರ ಪ್ಲೇನ್ ಮೇಲೆ ಅದಕ್ಕೆ ಒಂದೊಂದು ಪಾಯಿಂಟ್ ಕೊಡ್ತಾ ಹೋಗುತ್ತೆ. ಪಾಯಿಂಟ್ ಕೊಟ್ಟಾಗ ಸ್ಯಾಂಪಲ್ ಸ್ಪೇಸಿಂದ ಈ ಥರ ಬರುತ್ತೆ ಪಾಯಿಂಟ್ಸ್. ಓಕೆ, ಸೊ ಇಲ್ಲ ಈ ಥರ ಅರೇಂಜ್ ಆಗಿರುತ್ತೆ, ಇಲ್ಲ ಈ ಥರ ಅರೇಂಜ್ ಆಗಿರುತ್ತೆ. ಓಕೆ, ಸೊ ಇಫ್ ಯು ಕೇರ್ಫುಲ್ ಲುಕ್ ಓವರ್ ಹಿಯರ್, ಈ ಪಾಯಿಂಟ್ಸ್ ಮಧ್ಯದಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ಓಕೆ, ಇನ್ ಸಚ್ ಎ ವೇ ದಟ್ ದ ಲೈನ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ದೀಸ್ ಪಾಯಿಂಟ್ಸ್. ಓಕೆ, ಸೊ ಈ ಥರ ಲೈನ್ ಬರೆದ್ರೆ ಇದ್ರದ್ದು ಸ್ಲೋಪ್ ಏನಿದೆ, ಪಾಸಿಟಿವ್ ಸ್ಲೋಪ್ ಇದೆಯಾ. ಸೊ ದ ಸ್ಲೋಪ್ ಇಸ್ ವಾಟ್, ಪಾಸಿಟಿವ್. ಓಕೆ, ಇಫ್ ದ ಸ್ಲೋಪ್ ಈಸ್ ಪಾಸಿಟಿವ್ ಇಟ್ ಇಸ್ ಕಾಲ್ಡ್ ಆಸ್ ಪಾಸಿಟಿವ್ ಕೋರಿಲೇಷನ್ ಅಂತ ಕರೀತಾರೆ. ಓಕೆ, ಇಟ್ಸ್ ಕಾಲ್ಡ್ ಆಸ್ ವಾಟ್, ಪಾಸಿಟಿವ್ ಕೋರಿಲೇಷನ್. ಅದರ ಅರ್ಥ ಏನು ಅಂದರೆ, ಎಕ್ಸ್ ಮತ್ತು ವೈ ಮಧ್ಯ, ಓಕೆ, ಎಕ್ಸ್ ಮತ್ತು ವೈ ಮಧ್ಯ ಪಾಸಿಟಿವ್ ಕೋರಿಲೇಷನ್ ಇದೆ ಅಂತ. ಅದರ ಅರ್ಥ ಏನು ಅಂದರೆ, ನಿಮಗೆ ಎಕ್ಸ್ ಇನ್ಕ್ರೀಸ್ ಆದಂಗೆಲ್ಲ ವೈ ಸಹ ಇನ್ಕ್ರೀಸ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟ್ ತೊಗೊಳ್ಳಿ. ಇಫ್ ಲುಕ್ ಓವರ್ ಹಿಯರ್, ಈ ಪಾಯಿಂಟ್ ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಇಷ್ಟಿದೆಯಾ, ವೈ ವ್ಯಾಲ್ಯೂ ಇಷ್ಟಿದೆಯಾ. ಸೊ ಎಕ್ಸ್ ಇಲ್ಲಿಗೆ ಬಂದಿದೆ, ವೈ ಇದೆ. ಸೊ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಇಲ್ಲಿಗೆ ಬಂದರೆ ವೈ ವ್ಯಾಲ್ಯೂ ಎಲ್ಲಿದೆ, ಒಂಚೂರು ಮೇಲ್ಗಡೆ ಬಂದಿದೆಯಾ. ಸೊ ಅರ್ಥ ಏನೋ, ಇಟ್ ಇಸ್ ಪಾಸಿಟಿವ್ಲಿ ಕೋರಿಲೇಟೆಡ್. ಸೊ ಎಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ವೈ ವ್ಯಾಲ್ಯೂನು ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಇನ್ಫಾರ್ಮೇಷನ್ ವಿಚ್ ಯು ಆರ್ ಗೆಟಿಂಗ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ಇದು ನೋಡಿ ಪ್ಲಾಟ್ ಮಾಡಿರೋದು, ಇದೇನು ಬಂದಿದೆ, ಈ ಥರ ಪ್ಲಾಟ್ ಬಂದಿದೆ. ಅಂದ್ರೆ ಅರ್ಥ ಏನೋ, ಸ್ಲೋಪ್ ನೆಗೆಟಿವ್ ಇದೆಯಾ, ದ ಲೈನ್ ಆಫ್ ದ ಸ್ಲೋಪ್ ಇಸ್ ವಾಟ್, ದ ಸ್ಲೋಪ್ ಆಫ್ ದ ಲೈನ್ ಇಸ್ ವಾಟ್, ನೆಗೆಟಿವ್. ಇದ್ರ ಅರ್ಥ ಏನೋ, ಇಟ್ ಈಸ್ ನೆಗೆಟಿವ್ಲಿ ಕೋರಿಲೇಟೆಡ್. ಸೊ ನೆಗೆಟಿವ್ಲಿ ಕೋರಿಲೇಟೆಡ್ ಅಂದರೆ ನಿಮಗೆ ಎಕ್ಸ್ ಇನ್ಕ್ರೀಸ್ ಆದರೆ ವೈ ಡಿಕ್ರೀಸ್ ಆಗಬೇಕು. ಓಕೆ, ಎಕ್ಸ್ ಡಿಕ್ರೀಸ್ ಆಗಿದ್ರೆ ವೈ ಇನ್ಕ್ರೀಸ್ ಆಗಬೇಕು, ಅಪೋಸಿಟ್ ಆಗಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್, ನೆಗೆಟಿವ್ ಕೋರಿಲೇಷನ್. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ ಎಕ್ಸ್ ವ್ಯಾಲ್ಯೂ ಇಲ್ಲಿದೆಯಾ. ಸೊ ಲೆಟ್ us consider this as x, y as this. ಓಕೆ, ನಾವು ಲೆಟ್ us consider this point. ಎಕ್ಸ್ ಇನ್ಕ್ರೀಸ್ ಆದಾಗ ಇಲ್ಲಿಂದು ಏನಾಗಿದೆ, ಎಕ್ಸ್ ಇನ್ಕ್ರೀಸ್ ಆದಾಗ ವೈ ಏನಾಗಿದೆ, ನೆಗೆಟಿವ್ ಆಗುತ್ತಾ ಹೋದೆ. ಈ ಪಾಯಿಂಟ್ ತೊಗೊಳ್ಳಿ. ಸೊ ಎಕ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ, ವೈ ಏನಾಗಿದೆ, ಕಡಿಮೆ ಆಗ್ತಾನೆ ಆಗಿದೆ. ಈ ಪಾಯಿಂಟ್ ತೊಗೊಳ್ಳಿ. ಸೊ ಎಕ್ಸ್ ಏನಾಗಿದೆ, ಇನ್ಕ್ರೀಸ್ ಆಗ್ತಾನೆ ಇದೆ, ವೈ ಏನಾಗ್ತಿದೆ, ಡಿಕ್ರೀಸ್ ಆಗ್ತಾನೆ ಇದೆ. ಸೊ ದಿಸ್ ಇಸ್ ವಾಟ್, ನೆಗೆಟಿವ್ಲಿ ಕೋರಿಲೇಟೆಡ್. ಸೊ ವಾಟ್ ಡಸ್ ದಿಸ್ ಇಂಡಿಕೇಟ್, ವೆನ್ ಎವರ್ ಯು ಲೈನ್ ಡ್ರಾ ಮಾಡ್ರೆ ಇದ್ರ ಮಧ್ಯದಲ್ಲಿ. ಓಕೆ, ಸೊ ಅದು ಸ್ಲೋಪ್ ನೆಗೆಟಿವ್ ಆದರೆ ಇಟ್ಸ್ ಕಾಲ್ಡ್ ಆಸ್ ವಾಟ್, ನೆಗೆಟಿವ್ ಕೋರಿಲೇಷನ್. ವಾಟ್ ಡಸ್ ಇಟ್ ಮೀನ್, ಇಫ್ ಎಕ್ಸ್ ಇನ್ಕ್ರೀಸಸ್ ವೈ ಡಿಕ್ರೀಸಸ್, if x decreases y increases, opposite ಆಗಬೇಕು. ಓಕೆ, ಸೊ ದಟ್ ಇಸ್ ಕಾಲ್ಡ್ ಆಸ್ ನೆಗೆಟಿವ್ ಕೋರಿಲೇಷನ್. ಇದು ಎರಡು ಕೋರಿಲೇಷನ್ ಇರುತ್ತೆ. ಓಕೆ, ಪಾಸಿಟಿವ್ ಕೋರಿಲೇಷನ್ ಇರುತ್ತೆ, ಇಲ್ಲ ನೆಗೆಟಿವ್ ಕೋರಿಲೇಷನ್ಸ್. ಥರ್ಡ್ ಒನ್ ಇಸ್ ಈ ಥರ ಇರುತ್ತೆ ಪ್ಲಾಟ್ ಮಾಡಿದಾಗ.
ಸೊ ಇದ್ರ ಮಧ್ಯೆ ಲೈನ್ ಮಾಡಕ್ ಬರೆಯೋಕೆ ಆಗೋದೇ ಇಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಜೀರೋ ಕೋರಿಲೇಷನ್. ಎಕ್ಸ್ ಮತ್ತೆ ವೈ ಮಧ್ಯೆ ಏನು ಸಂಬಂಧನೇ ಇರಲ್ಲ. ಓಕೆ, ಸೊ ದಟ್ ಇಸ್ ಕಾಲ್ಡ್ ಅಸ್ ವಾಟ್, zero correlation. Okay, so these are the three types of relations between x and y. Okay, so are you clear with that? ಇಷ್ಟೊತ್ತ ಆಯ್ತಾ? Okay, next. So in this unit we'll be studying these topics. ಸೊ ನಿಮಗೆ ಫಸ್ಟ್ ಮಾಡ್ಯೂಲ್ ಕರೆಕ್ಟಾಗಿ ಅರ್ಥ ಆಗಿದ್ರೆ ಈ ಸೆಕೆಂಡ್ ಮಾಡ್ಯೂಲ್ ಸಖತ್ ಈಸಿ ಆಗುತ್ತೆ, ನೀವೇನು ಓದೋದೇ ಬೇಡ. ಓಕೆ, ಬರೀ ಡಬಲ್ ವೇರಿಯೇಬಲ್ಸ್ ತೊಗೊಳೋದಷ್ಟೇ, ಉಳಿದಿದ್ದೆಲ್ಲ ಸೇಮ್ ಆಗಿ. ಸೊ ದೀಸ್ ಆರ್ ದ ಟಾಪಿಕ್ಸ್ ವಿಚ್ ವಿಲ್ ಬಿ ಸ್ಟಡಿಂಗ್ ದ ಸೆಕೆಂಡ್ ಚಾಪ್ಟರ್. ಸೊ ಫಸ್ಟ್ ಒನ್ ನಾನು ಸಿ ಡಿ ಎಫ್ ಮತ್ತು ಪಿ ಡಿ ಎಫ್. ಸೊ ಫಸ್ಟ್ ಯೂನಿಟ್ ಓದಿದ್ದಲ್ಲ ಅದೇ ಥರ, ಬಟ್ ಇಲ್ಲೇನೋ ಎರಡು ವೇರಿಯೇಬಲ್ ಇರುತ್ತೆ, ಎಕ್ಸ್ ಮತ್ತು ವೈ ಅಂತ, ಎರಡನ್ನೂ ಒಟ್ಟಿಗೆ ಡೀಲ್ ಮಾಡ್ತೀರಾ ಅಷ್ಟೇ. ನೆಕ್ಸ್ಟ್ ಏನು, ಎಕ್ಸ್ಪೆಕ್ಟೇಷನ್, ಇದನ್ನು ಆಲ್ರೆಡಿ ಓದಿದ್ದೀವಿ, ಬಟ್ ಏನಿದೆ ವೇರಿಯೇಬಲ್ಸ್ ಎರಡಿದೆ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನ್, ಇದನ್ನು ಸಹ ಓದಿದ್ರೆ ಇಲ್ಲಿ ಎರಡು ವೇರಿಯೇಬಲ್ ಇರುತ್ತೆ. ಗಾಸಿಯನ್, ಇದು ಅಷ್ಟೇ ಎರಡು ವೇರಿಯೇಬಲ್ ಇರುತ್ತೆ. ಸಮ್ ಆಫ್ ಟೂ ಇಂಡಿಪೆಂಡೆಂಟ್ ರ್ಯಾಂಡಮ್ ವೇರಿಯೇಬಲ್ಸ್, ಇದೊಂದು ಎಕ್ಸ್ಟ್ರಾ ಬರುತ್ತೆ. ಎರಡು ಇಂಡಿಪೆಂಡೆಂಟ್ ರ್ಯಾಂಡಮ್ ವೇರಿಯೇಬಲ್ಸ್ ಆ್ಯಡ್ ಮಾಡಿದ್ರೆ ಏನು ಮಾಡಬೇಕು, ಸಮ್ ಆಫ್ ಟೂ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆ್ಯಂಡ್ ಇಫ್ ದೇ ಆರ್ ಐಡೆಂಟಿಕಲ್. ಓಕೆ, ಸೊ ಇದೊಂದು ಎಕ್ಸ್ಟ್ರಾ ಟಾಪಿಕ್ಕು. ಅದು ಎರಡು ಬಿಟ್ಟರೆ ನೆಕ್ಸ್ಟ್ ಏನು ಬರುತ್ತೆ, ಕಂಡೀಷನಲ್ ಅಂತ ಬರುತ್ತೆ. ಕಂಡೀಷನಲ್ ಜಾಯಿಂಟ್, ದಿಸ್ ಆಲ್ಸೋ ವಾಟ್ ಯು ಸ್ಟಡಿಡ್ ಇನ್ ದ ಫಸ್ಟ್ ಮಾಡ್ಯೂಲ್. ಓಕೆ, ಇದು ಎರಡು ಬಿಟ್ಟು, ಓಕೆ ಇದು ಎರಡು ಬಿಟ್ಟು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ನಿಮಗೆ ಫಸ್ಟ್ ಯೂನಿಟಲ್ಲೇ ಓದಿದ್ದೀರಾ. ಬಟ್ ಏನು ಡಿಫ್ರೆನ್ಸು ಫಸ್ಟ್ ಮಾಡ್ಯೂಲ್ಗೂ ಸೆಕೆಂಡ್ ಮಾಡ್ಯೂಲ್ಗೂ, ಇಲ್ಲಿ ಎರಡು ವೇರಿಯೇಬಲ್ಸ್ ಅಪ್ಲೈ ಮಾಡ್ತೀರಾ ಅಷ್ಟೇ. ಓಕೆ, ಸೊ ಇದಾದಮೇಲೆ ಒಂದು ಎಕ್ಸ್ಟ್ರಾ ಟಾಪಿಕ್ ಇದೆ. ಸೊ ದಟ್ ಈಸ್ ವಿಲ್ ಬಿ ಸ್ಟಡಿಂಗ್ ಡಿಫ್ರೆಂಟ್ ಪ್ರಾಬಬಿಲಿಟೀಸ್ ವಿತ್ ರೆಸ್ಪೆಕ್ಟ್ ಟು ಟೂ ಡೈಮೆನ್ಷನ್, ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಬಂದಾಗ ನಿಮಗೆ. ಏನು ಶಿವಾಗ ಅಲ್ಲಕ್ಕ ಇತ್ತಂತ. ಸೊ ನಿಮಗೆ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಅಂತ ಬಂದಾಗ ಇಲ್ಲಿವರೆಗೂ ಓದಿದ್ರಲ್ಲ, ಗಾಸಿಯನ್ನು, ಯೂನಿಫಾರ್ಮು, ಎಕ್ಸ್ಪೋನೆನ್ಷಿಯಲ್, ಅದ್ರ ಜೊತೆ ಇನ್ನೂ ಒಂದು ಸ್ವಲ್ಪ ಮಾಡೆಲ್ಸ್ ಬರುತ್ತೆ, ಅದನ್ನು ಸಹ ಓದ್ತೀರಾ ಅಷ್ಟೇ. ಓಕೆ, ದಿಸ್ ಇಸ್ ವಾಟ್ ಯು ವಿಲ್ ಬಿ ಸ್ಟಡಿಂಗ್ ಇನ್ ದ ಮಾಡ್ಯೂಲ್ 2. ಓಕೆ, ನೌ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಆ್ಯಕ್ಚುಯಲ್ ಕಾನ್ಸೆಪ್ಟ್. ಓಕೆ, ಸೊ ಫಸ್ಟಿಗೆ ಏನು ಮಾಡೋಣ, ಲೆಟ್ ಅಸ್ ಲರ್ನ್ ರಿಗಾರ್ಡಿಂಗ್ ದ ಸಿ ಡಿ ಎಫ್. ಓಕೆ, ಕ್ಯುಮ್ಯುಲೇಟಿವ್ ಡೆನ್ಸಿಟಿ ಫಂಕ್ಷನ್ ಅಂದ್ರೆ ಏನು, ಸಿ ಡಿ ಎಫ್ ಅಲ್ವಾ. ಸೊ ಫಸ್ಟ್ ಲೆಟ್ ಅಸ್ ಲರ್ನ್ ರಿಗಾರ್ಡಿಂಗ್ ದ ಸಿ ಡಿ ಎಫ್. ಓಕೆ, ಸೊ ಆಸ್ ಯು ನೋ, ಸೊ ದಿಸ್ ಇಸ್ ದ ಈಕ್ವೇಶನ್ ಫಾರ್ ಸಿ ಡಿ ಎಫ್. ಏನು, ಕ್ಯಾಪಿಟಲ್ ಎಫ್ ಅಂದರೆ ಸಿ ಡಿ ಎಫ್ ಗೊತ್ತಿದೆ, ಬಟ್ ಎಷ್ಟು ವೇರಿಯೇಬಲ್ ಹಾಕಬೇಕು, ಎರಡು, ಎಕ್ಸ್ ವೈ, ಎಕ್ಸ್ ವೈ ಇಸ್ ಈಕ್ವಲ್ ಟು ವಾಟ್, ಪ್ರಾಬಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ವೈ, ಇಂಟರ್ಸೆಕ್ಷನ್ ಆಫ್ ವೈ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ವೈ. ಸೊ ಈ ಈಕ್ವೇಶನ್ ಆಲ್ರೆಡಿ ಬರ್ದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಬೈ ವೇರಿಯಂಟ್ ಸಿ ಡಿ ಎಫ್ ಅಂತ ಕರಿತೀರಾ. ಓಕೆ, ಸೊ ನಾವು let us look how does this look like. Okay, ಸೊ ಒಂದು ಪಾಯಿಂಟ್ ತಗೊಂಡಿದ್ದೀರಾ, ಈಗ ಇಲ್ಲೊಂದು ಎಕ್ಸ್ ವೈ ಅಂತ ಒಂದು ಪಾಯಿಂಟ್ ತಗೊಂಡಿದ್ದಾರೆ, ಇದಕ್ಕಿಂತ ಮೇಲ್ಗಡೆ ಇನ್ನೊಂದು ಪಾಯಿಂಟ್ ತಗೊಳ್ಳೋಣ. ಇದು ಎಕ್ಸ್ ವೈ ಆಯಿತಾ, ಇದಕ್ಕಿಂತ ಮೇಲ್ಗಡೆ ಒಂದು ಪಾಯಿಂಟ್ ಆಯಿತು. ಇಲ್ಲಿಂದ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, ಡೆಲ್ಟಾ ಎಕ್ಸ್ ಇದೆ. ಸೊ ಈ ಪಾಯಿಂಟ್ನ ಎಕ್ಸ್ ಅಂತ ತಗೊಂಡ್ರೆ, ಓಕೆ ಇದು ಎಕ್ಸ್ ಆದ ಇದು ನಿಮಗೆ. ಓಕೆ, ಇಲ್ಲಿಂದ ಇಲ್ಲಿ ಡೆಲ್ಟಾ ಎಕ್ಸ್ ಇದೆ, ಇದೇನಾಗುತ್ತೆ, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಆಯಿತು. ಆಯಿತಾ, ಈ ಪಾಯಿಂಟ್ ನಿಮಗೆ ವೈ ಅಂತ ಆದರೆ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ನಿಮಗೆ ಡೆಲ್ಟಾ ವೈ ಇದ್ದರೆ ಇದೇನಾಗುತ್ತೆ, ವೈ ಪ್ಲಸ್ ಡೆಲ್ಟಾ ವೈ ಆಗುತ್ತೆ ಅಲ್ವಾ. ಸೊ ಈ ಪಾಯಿಂಟ್ ಇದಿಲ್ಲ, ಇದೇನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಎಕ್ಸು, ಇಲ್ಲಿಂದ ಇಲ್ಲಿ ವೈ, ಹಂಗಾಗಿ ಇದಕ್ಕೇನಂತ ಹಾಕ್ತೀರಾ, ಎಕ್ಸ್ ವೈ ಅಂತ ಹಾಕ್ತೀರಾ. ನೆಕ್ಸ್ಟ್ ಈ ಪಾಯಿಂಟ್ ಅಂದ್ರೇನು, ಎಕ್ಸ್ ಎಷ್ಟಿದೆ, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, ವೈ ಎಷ್ಟಿದೆ, ವೈ ಪ್ಲಸ್ ಡೆಲ್ಟಾ ವೈ ಇದೆ. ಓಕೆ, ಅದು ಕ್ಲಿಯರ್ ವಿತ್ ದಿಸ್ ನೋಟೇಷನ್ಸ್. ಇಷ್ಟು ಅರ್ಥ ಆಯ್ತಾ, ಈ ಪಾಯಿಂಟ್ ಯಾಕೆ ಇಷ್ಟು ಬಂತು ಅಂತ. ಹಲೋ, now you need to find out the area within this. ಓಕೆ, ಈ ಮಾರ್ಕ್ ಮಾಡಿದ್ದೀನಿ ನೋಡಿ, ಡ್ಯಾಶ್ ಹಾಕಿದ್ದೀನಲ್ಲ, ಈ ಥರ ಸ್ಟ್ರೈಕ್ಸ್ ಇದೆಯಲ್ಲ, ಈ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಈ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಿಮಗೆ ಏನು ಬೇಕು, ಡೆಲ್ಟಾ ಎಕ್ಸ್ ಬೇಕಾ, ಮತ್ತು ಇನ್ನೇನು ಬೇಕು ನಿಮಗೆ, ಡೆಲ್ಟಾ ವೈ ಬೇಕು. ಓಕೆ, ವಿ ರಿಕ್ವೈರ್ ವಾಟ್, ಡೆಲ್ಟಾ ವೈ ಆ್ಯಂಡ್ ಡೆಲ್ಟಾ ಎಕ್ಸ್. ಸೊ ದಿಸ್ ಇಸ್ ಡೆಲ್ಟಾ ಎಕ್ಸ್. ಸೊ ವಾಟ್ ಈಸ್ ಡೆಲ್ಟಾ ಎಕ್ಸ್, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಂದ ಎಕ್ಸ್ವರೆಗೂ ಬಂದರೆ ಏನಾಗುತ್ತೆ, ದಟ್ ಈಸ್ ಯುವರ್ ಡೆಲ್ಟಾ ಎಕ್ಸ್. ವಾಟ್ ಈಸ್ ದಿಸ್ ಡೆಲ್ಟಾ ವೈ, ವೈ ಪ್ಲಸ್ ಡೆಲ್ಟಾ ವೈ ಇಂದ ವೈವರೆಗೂ ಬಂದರೆ ಏನಾಗುತ್ತೆ, ಡೆಲ್ಟಾ ವೈ. ಸೊ ವಿಲ್ ಬಿ ರೈಟಿಂಗ್ ಇನ್ ಟರ್ಮ್ಸ್ ಆಫ್ ಫಂಕ್ಷನ್. ಸೊ ಸಿ ಡಿ ಎಫ್ ಬರೀತಾರೆ, ಎಫ್ ಎಕ್ಸ್ ವೈ. ಸೊ ಫಸ್ಟಿಗೆ ಇದು ಈ ಪಾಯಿಂಟ್ನ ಬರ್ಕೊಳ್ಳಿ. ಓಕೆ, ಸೊ ವಾಟ್ ಯು ನೀಡ್ ಟು ಡೂ ಇಸ್, so first write down this point. What is this point, x plus delta x comma y plus delta y. ಅದನ್ನು ಬರ್ಕೊಳ್ಳಿ ಇಲ್ಲಿ, x plus delta x
ವೈ ಪ್ಲಸ್ ಡೆಲ್ಟಾ ವೈ ಇದು ಬರ್ಕೊಂಡ್ರೆ ಮೈನಸ್ ಯಾವ್ದು ಸಪ್ರೇಟ್ ಮಾಡಬೇಕು ಇದನ್ನು ಸಪ್ರೇಟ್ ಮಾಡಬೇಕು ಅವ್ರಿಗೆ ಏನಾಗುತ್ತೆ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ. ಸೊ ಇದು ಎರಡು ಸಪ್ರೇಟ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಏರಿಯಾ ಸಿಗುತ್ತೆ, ಇದ್ರೊಳಗಡೆ ಇರೋದು ಏರಿಯಾ ಸಿಗುತ್ತೆ. ದಿಸ್ ವಿಲ್ ಬಿ ಡಿಡಿ. ಓಕೆ, ಆರ್ ಕ್ಲಿಯರ್ ವಿತ್ ದಟ್? ಅರ್ಥ ಆಯ್ತಾ ಇದೆ? ಓಕೆ, ನೆಕ್ಸ್ಟ್. So one thing you need to remember here, okay? So dp ಅನ್ನೋದಿದೆಯಲ್ಲ, so dp is what area, right? Area within this, okay? ಈ ಏರಿಯಾ ಯಾವತ್ತು ನಿಮಗೆ ನೆಗೆಟಿವ್ ಆಗೋದೇ ಚಾನ್ಸೇ ಇಲ್ಲ. ಓಕೆ, ದಿಸ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ಈ ಏರಿಯಾ ಇದೆಯಲ್ಲ, ದಿಸ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ಸೊ ನಿಮಗೆ ಸಿ ಡಿ ಎಫ್ ಸಹ ಅದಕ್ಕೆ ಏನಾಗಬೇಕು, ಇಟ್ ಶುಡ್ ನೆವರ್ ಬಿ ನೆಗೆಟಿವ್. ಓಕೆ, ಇದೊಂದು ಜ್ಞಾಪ ಮಾಡ್ಕೊಂಡ್ರಿ, ಸಿ ಡಿ ಎಫ್ ಶುಡ್ ನೆವರ್ ಬಿ ನೆಗೆಟಿವ್, ಇಟ್ ಶುಡ್ ಆಲ್ವೇಸ್ ಬಿ ವಾಟ್ ಪಾಸಿಟಿವ್. ಓಕೆ, ಇದೊಂದು ಪಾಯಿಂಟ್ ಬರ್ಕೊಳ್ಳಿ. ದ ಸಿ ಡಿ ಎಫ್ can never be negative. ಬರ್ಕೊಂಡ್ರ? The bivariant CDF can never be negative ಅಂತ ಬರ್ಕೊಳ್ಳಿ. ಬರ್ಕೊಂಡ್ರ? Yes sir. Okay, and now let us take some conditions and check what happens if it is negative. Okay, so fx of x comma y ಅಂದ್ರೆ ನಿಮಗೆ ಗೊತ್ತಿದೆ ಏನು, this is the equation. Probability of x is less than or equal to x intersection of y is less than or equal to y ಅಂತ ಗೊತ್ತಿದೆ. ಈಗ ಎಕ್ಸ್ ನೆಗೆಟಿವ್ ಆಯ್ತು ಅಂತ ತಿಳ್ಕೊಳ್ಳಿ. ನೆಗೆಟಿವ್ ಅಂತ ಹೇಳಿದ್ರೆ ಲೆಟ್ ಇಸ್ ಕನ್ಸಿಡರ್ ದಿಸ್ as ಮೈನಸ್ ಎಕ್ಸ್ ಇಸ್ ಲೆಸ್ ದನ್ ಮೈನಸ್ ಇನ್ಫಿನಿಟಿ ಅಂತ ತಗೊಳ್ಳಿ. ಸೊ ಆಗಲೇ ಹೇಳಿದೆ ನಿಮಗೆ ನೆಗೆಟಿವ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೆಗೆಟಿವ್ ಬಂತು ಅಂದರೆ ನಿಮಗೆ ಏನಾಗುತ್ತೆ, ಸೊ ಇದು ನಲ್ ಸೆಟ್ಟಾ, ಎಕ್ಸ್ ಇಂದ ಏನಾಯಿತು ನಲ್ ಸೆಟ್ ಆಯಿತು, ಯಾಕೆಂದರೆ ನೆಗೆಟಿವ್ ಆಗಂಗಿಲ್ಲ ಅಲ್ವಾ, ಆ ಚಾನ್ಸ್ ಇಲ್ಲ, ಅದಕ್ಕೆ ನಲ್ ಸೆಟ್. ಇಂಟರ್ಸೆಕ್ಷನ್ ವಿತ್ ವೈ ಲೆಸ್ ದನ್ ಆರ್ ಈಕ್ವಲ್ ಟು ವೈ, ಇಂಟರ್ಸೆಕ್ಷನ್ ಆಫ್ ನಲ್ ಸೆಟ್ ಮತ್ತು ಇದು ಏನಾಗುತ್ತೆ ನಲ್ ಸೆಟ್ಟೇ ಬರುತ್ತೆ, ಹಂಗಾಗಿ ಇದೇನಾಯಿತು ಝೀರೋ ಅಂತ ಆಯಿತು. ಓಕೆ, ಸೊ ಯು ಜಸ್ಟ್ ರೈಟ್ ಆನ್ ದಿಸ್ ಈಕ್ವೇಷನ್. ಇದೊಂದು ಬರ್ಕೊಳ್ಳಿ ಈಗ, ಎಫ್ ಎಕ್ಸ್ ವೈ ಆಫ್ ಮೈನಸ್ ಇನ್ಫಿನಿಟಿ ವೈ ಈಸ್ ಈಕ್ವಲ್ ಟು ಇದು ಬರ್ಕೊಳ್ಳಿ, ಇದೊಂದು ಈಕ್ವೇಷನ್ ಇಷ್ಟು ಬರ್ಕೊಳ್ಳಿ. ಸೊ ನಿಮಗೆ ಯಾವ್ದಾದ್ರು ಆಯಿತು ಮೈನಸ್ ಇನ್ಫಿನಿಟಿ ಅಂತ ಬಂತು ಅಂದರೆ ಆ ಸಿ ಡಿ ಎಫ್ ಏನಂತ ಝೀರೋ ಅಂತ ತಿಳ್ಕೊಳ್ಬೇಕು, ಆಯಿತಾ? ಇದು ಮಾತ್ರ ಬರ್ಕೊಳ್ಳಿ ಸಾಕು, ಆಯಿತಾ? ಇದೆಲ್ಲ ಏನು ಬರ್ಕೊಳಕ್ಕೆ ಹೋಗಬೇಡಿ, ಇದೊಂದು ಮಾತ್ರ ಬರ್ಕೊಳ್ಳಿ ಸಾಕು ಸದ್ಯಕ್ಕೆ. ಆಯ್ತಾ ಈ ಕ್ವೆಶನ್? ಓಕೆ, ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ವೇರಿಯೇಬಲ್. ಸೊ ಇವಾಗ ಎಕ್ಸ್ ನೆಗೆಟಿವ್ ತೊಗೊಂಡಿದ್ದಲ್ಲ ಅದ್ರ ಬದಲು ವೈ ನೆಗೆಟಿವ್ ತೊಗೊಳ್ಳಿ. ಓಕೆ, ಸೊ ವೈ ನೆಗೆಟಿವ್ ತಗೊಂಡ್ರೆ ಹಂಗೆ ಯಾವಾಗ ಏನಾಗುತ್ತೆ, ಇದು ನೆಗೆಟಿವ್ ನಲ್ ಸೆಟ್ ಆಗುತ್ತೆ. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಇಂಟರ್ಸೆಕ್ಷನ್ ವಿತ್ ನಲ್ ಸೆಟ್, ಸೊ ಅಗೇನ್ ಇಟ್ ವಿಲ್ ಬಿ ಝೀರೋ. ಓಕೆ, ಸೊ ಯು ರೈಟ್ ಆನ್ ದಿಸ್ ಈಕ್ವೇಷನ್ ಆಲ್ಸೋ. ಓಕೆ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಮೈನಸ್ ಇನ್ಫಿನಿಟಿ, ಇವಾಗ ಏನಾಗಿದೆ ವೈ ಇನ್ಫಿನಿಟಿ ಆಗಿದೆ, ಹಂಗಾಗಿ ಏನು ಬರುತ್ತೆ ನಿಮಗೆ ಝೀರೋ ಬರುತ್ತೆ. ಆಯ್ತಾ? ಆಯ್ತಾ ಅದು ಈಕ್ವೇಷನ್? ಓಕೆ, ನೆಕ್ಸ್ಟ್ ಏನು ಮಾಡೋಣ, ಎರಡೂ ಸಹ ನೆಗೆಟಿವ್ ತಗೊಳ್ಳೋಣ. ಓಕೆ, ಎಕ್ಸ್ ನೆಗೆಟಿವ್ ಇದೆ, ವೈ ನೆಗೆಟಿವ್ ಇದೆ. ಸೊ ಅವಾಗ ಏನು ಬರುತ್ತೆ ನೋಡೋಣ, ಎಫ್ ಎಕ್ಸ್ ಆಫ್ ವೈ ಆಫ್ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಏನು ಬರುತ್ತೆ ಝೀರೋ ಬರುತ್ತೆ. ಓಕೆ, ಆಯ್ತಾ? ಸೊ ಏನು ತಿಳ್ಕೊಳ್ಬೇಕಿದ್ದೀರ ನೀವು, ಕ್ಯುಮ್ಯುಲೇಟಿವ್ ಡೆನ್ಸಿಟಿ ಫಂಕ್ಷನ್ ಅಲ್ಲಿ ಯಾವ್ದಾದ್ರು ಒನ್ ನೆಗೆಟಿವ್ ಇನ್ಫಿನಿಟಿ ಬಂದ್ರು ಅದು ಝೀರೋ ಅಂತಾನೆ ಕನ್ಸಿಡರ್ ಮಾಡಬೇಕು, ಇಲ್ಲ ಎರಡು ನೆಗೆಟಿವ್ ಇನ್ಫಿನಿಟಿ ಬಂದ್ರು ಸಹ ಏನು ಮಾಡಬೇಕು ಝೀರೋ ಅಂತ ಬರ್ಕೊಳ್ಬೇಕು. ಓಕೆ, ಇದು ಬರ್ಕೊಂಡ್ರೆ ಇದು ಲಾಸ್ಟ್ ಒನ್. ಆಯ್ತಾ ಇದು? ಹಲೋ, ಓಕೆ, ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ದ ಪಾಸಿಟಿವ್ ಕೇಸ್. ಓಕೆ, ಸೊ ಇವಾಗ ಏನು ಬರ್ತೀರಾ ಅಂತ ಹೇಳಿದ್ರೆ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇನ್ಫಿನಿಟಿ, ಇದು ಮೈನಸ್ ಇಲ್ಲ ನೋಡಿ, ಇದು ಇಸ್ ಪಾಸಿಟಿವ್ ಇನ್ಫಿನಿಟಿ. ಓಕೆ, ಎಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪ್ಲಸ್ ಇನ್ಫಿನಿಟಿ. ಇವಾಗ ಫಸ್ಟಿಗೆ ಎಕ್ಸಿಗೆ ಇನ್ಫಿನಿಟಿ ಹಾಕೋಣ, ಎಫ್ ಎಕ್ಸ್ ವೈ ಆಫ್ ಇನ್ಫಿನಿಟಿ ಬೈ. ಓಕೆ, ಸೊ ಇನ್ಫಿನಿಟಿ ಅಂದ್ರೆ ಏನಂತ ಆಗುತ್ತೆ, ಇಟ್ ಕವರ್ಸ್ ಆಲ್ ದ ಸ್ಯಾಂಪಲ್ ಸ್ಪೇಸ್ ಅಲ್ವಾ, ಹಂಗಾಗಿ ಇಲ್ಲಿ ಏನು ಬರ್ತೀರಾ ಸ್ಯಾಂಪಲ್ ಸ್ಪೇಸ್ ಎಸ್ ಅಂತ ಬೆಳೀತೀರಾ. ಇಂಟರ್ಸೆಕ್ಷನ್ ವಿತ್ ವೈ
ಲೆಸ್ ದೆನ್ ಆರ್ ಈಕ್ವಲ್ ಟು ವೈ. ಸೊ ಸ್ಯಾಂಪಲ್ ಸ್ಪೇಸ್ ಜೊತೆ ಏನೇ ಇಂಟರ್ಸೆಕ್ಟ್ ಆದ್ರೆ ಏನು ಬರುತ್ತೆ, ಅದೇ ವ್ಯಾಲ್ಯೂ ಬರುತ್ತೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ವೈ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ. ಸೊ ದಟ್ ಈಸ್ ಈಕ್ವಲ್ ಟು ವಾಟ್, ಎಫ್ ವೈ ಆಫ್ ವೈ ಅಂತ ಬರುತ್ತೆ. ಓಕೆ, ಜಸ್ಟ್ ರೈಟ್ ಆನ್ ದಿಸ್ ಈಕ್ವೇಶನ್. ಇದೊಂದು ಈಕ್ವೇಶನ್ ಬರ್ಕೊಳ್ಳಿ. ಸೊ ನಿಮಗೆ ಎಕ್ಸಿಗೆ ಇನ್ಫಿನಿಟಿ ಹಾಕಿದ್ರೆ ಏನು ಬರುತ್ತೆ, ಬರೀ ವೈ ಮಾತ್ರ ಉಳ್ಕೊಳ್ಳುತ್ತೆ. ಎಫ್ ವೈ ಆಫ್ ವೈ ಅಂತ ಬರುತ್ತೆ. ಇದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಎಫ್ ಎಕ್ಸ್ ವೈ ಆಫ್ ಇನ್ಫಿನಿಟಿ ಕಾಮ ವೈ ಈಸ್ ಈಕ್ವಲ್ ಟು ವಾಟ್, ಎಫ್ ವೈ ಆಫ್ ವೈ. ಸೊ ಇನ್ಫಿನಿಟಿ ಹಾಕೋದು ಏನಾಗುತ್ತೆ, ವೈ ಮಾತ್ರ ಯಾವುದಕ್ಕೆ ಇನ್ಫಿನಿಟಿ ಹಾಕಿದ್ರೆ ಅದು ಹೊರಟೋಗುತ್ತೆ, ಯಾವುದಕ್ಕೆ ಹಾಕಿಲ್ಲ ಅದು ಮಾತ್ರ ಉಳ್ಕೊಳ್ಳುತ್ತೆ. ಸೊ ದಟ್ ವುಡ್ ಬಿ ವಾಟ್, ಎಫ್ ವೈ ಆಫ್ ವೈ. ಆಯ್ತಾ, ಬರ್ಕೊಂಡ್ರೆ ಈ ಕ್ವೆಶನ್. ನೆಕ್ಸ್ಟ್ ಇದೆ ವೈಗೆ ಇನ್ಫಿನಿಟಿ ಹಾಕೋಣ. ಓಕೆ, ಲೆಟ್ ಅಸ್ ಅಪ್ಲೈ ವೈ ಇಸ್ ಈಕ್ವಲ್ ಟು ಇನ್ಫಿನಿಟಿ. ಓಕೆ, ವೈಗೆ ಇನ್ಫಿನಿಟಿ ಹಾಕಿದ್ರೆ ಏನಾಗುತ್ತೆ, ವೈ ಹೊರಟೋಗುತ್ತೆ. ಏನು ಉಳಿಯುತ್ತೆ ನಿಮಗೆ, ಎಕ್ಸ್ ಮಾತ್ರ ಉಳಿಯುತ್ತೆ. ಎಫ್ ಎಕ್ಸ್ ಆಫ್ ಎಕ್ಸ್. ಈ ಈಕ್ವೇಶನ್ನ ಬರ್ಕೊಳ್ಳಿ. ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ಇನ್ಫಿನಿಟಿ ಇಟ್ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಆಫ್ ಎಕ್ಸ್. ಆಯ್ತಾ ಇದು. ಓಕೆ, ಸೊ ನಾವು ಇವಾಗ ಎರಡಕ್ಕೂ ಇನ್ಫಿನಿಟಿ ಹಾಕಿ ನೋಡೋಣ. ಓಕೆ, ಇದಕ್ಕೂ ಇನ್ಫಿನಿಟಿ ಹಾಕಿದ್ರ ಇದಕ್ಕೂ ಇನ್ಫಿನಿಟಿ ಹಾಕಿದ್ರೆ ಎರಡು ಹೊರಟೋಗುತ್ತೆ ಅಲ್ವಾ. ಉಳಿಯೋದೇನೋ, ದರ್ ಇಸ್ ಓನ್ಲಿ ಒನ್. ಓಕೆ, ಇಟ್ ಈಸ್ ವಾಟ್, ಒನ್ ಇಸ್ ವಾಟ್ ಬಿ ರಿಮೈನಿಂಗ್ ಹಿಯರ್. ಓಕೆ, ಸೊ ದಿಸ್ ಆರ್ ದ ಕಂಡೀಷನ್ ವಿಚ್ ಯು ನೀಡ್ ಟು ರಿಮೆಂಬರ್. ಓಕೆ, ಸೊ ನಿಮಗೆ ಮೈನಸ್ ಇನ್ಫಿನಿಟಿ ಹಾಕಿದ್ರೆ ಎಕ್ಸಿಗೆ ಹಾಕಿ ವೈಗೆ ಹಾಕಿದ್ರು ಹಾಕಿ, ಯಾವಾಗಲೂ ಹಾಕಿ ಮಾಡ್ಕೊಳ್ಳಿ. ಮೈನಸ್ ಇನ್ಫಿನಿಟಿ ಎಲ್ಲಿ ಬಂದು ಅದು ಝೀರೋ ಅಂತಾನೆ ಆಯ್ತಾ. ಪ್ಲಸ್ ಇನ್ಫಿನಿಟಿ ಹಾಕಿದ್ರೆ ಯಾವ್ದು ಇನ್ಫಿನಿಟಿ ಹಾಕಿದ್ದೀರೋ ಅದು ಹೊರಟೋಗುತ್ತೆ, ಯಾವುದಕ್ಕೆ ಇನ್ಫಿನಿಟಿ ಹಾಕಿಲ್ಲ ಅದು ಉಳ್ಕೊಳುತ್ತೆ. ಇಲ್ಲಿ ನೋಡಿ, ಎಕ್ಸಿಗೆ ಇನ್ಫಿನಿಟಿ ಹಾಕಿದ್ದಾರೆ, ಹಾಗಾಗಿ ಎಕ್ಸ್ ಹೊರಟೋಗಿದೆ, ಎಫ್ ವೈ ಆಫ್ ವೈ ಬಂದಿದೆ. ನೆಕ್ಸ್ಟ್ ಇಲ್ಲಿ ವೈಗೆ ಇನ್ಫಿನಿಟಿ ಹಾಕಿದ್ದಾರೆ, ಹಂಗಾಗಿ ಇಲ್ಲಿ ವೈ ಹೊರಟೋಗಿ ಬರೀ ಎಕ್ಸ್ ಬಂದಿದೆ. ಎರಡಕ್ಕೂ ಇನ್ಫಿನಿಟಿ ಹಾಕಿದ್ರೆ ಎರಡು ಹೊರಟೋಗಿ ಏನು ಬರುತ್ತೆ, ಒನ್ ಬರುತ್ತೆ. ಓಕೆ, ಸೊ ದಿಸ್ ರಿಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ when solving the problems. Okay, next, so the CDFs ಇದೆಯಲ್ಲ, the CDFs fx of x and fy of y obtained from fx y of x comma y are called as what, marginal CDF ಅಂತ ಕರೀತಾರೆ. ಓಕೆ, ಸೊ ದೇ ಆರ್ ಕಾಲ್ಡ್ as what, marginal CDF ಅಂತ. ಸೊ ಇಲ್ಲಿ ನಿಮಗೆ ಒಂದು ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ ಅಂತ ಕೊಟ್ಟಿರ್ತಾರೆ ಆಯಿತಾ. ನಿಮಗೆ ಇವಾಗ ಎಫ್ ವೈ ಆಫ್ ವೈ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಸಿಂಗಲ್ ರ್ಯಾಂಡಮ್ ವೇರಿಯಬಲ್, ಇದೇನಿದೆ ಬೈ ವೇರಿಯಂಟ್ ರ್ಯಾಂಡಮ್ ವೇರಿಯಬಲ್. ಸೊ ಯಾವ್ದ್ರಿಂದ ಫೈಂಡ್ ಔಟ್ ಮಾಡೋದು ಕೇಳ್ತಿದ್ದಾರೆ, ಬೈ ವೇರಿಯಂಟಿಂದ ಸಿಂಗಲ್ ರ್ಯಾಂಡಮ್ ವೇರಿಯಬಲ್ ಫೈಂಡ್ ಔಟ್ ಮಾಡೋಕೆ ಹೇಳ್ತಿದ್ದಾರೆ. ಸೊ ಇದನ್ನೇನಂತ ಕರೀತಾರೆ ನೀವು, ಮಾರ್ಜಿನಲ್ ಸಿ ಡಿ ಎಫ್ ಅಂತ ಕರೀತೀರಾ. ಓಕೆ, ದಿಸ್ ಇಸ್ ಕಾಲ್ಡ್ as what, marginal CDF, since it's a single random variable which is obtained from what, bivariate random variable. ಇದು ಹೆಂಗೆ ಸಿಗುತ್ತೆ ನಿಮಗೆ, ಸೊ ವೈ ಬೇಕು ಅಂತ ಏನು ಮಾಡಬೇಕು, ಇಲ್ಲಿ ಎಫ್ ಎಕ್ಸ್ ವೈ ಆಫ್ ಇದಕ್ಕೆ ಎಕ್ಸಿಗೆ ಇನ್ಫಿನಿಟಿ ಹಾಕಿ, ಅವಾಗ ಏನು ಸಿಗುತ್ತೆ ನಿಮಗೆ, ಎಫ್ ವೈ ಆಫ್ ವೈ ಸಿಗುತ್ತೆ. ಓಕೆ, ಸೊ ದಿಸ್ is called as what, marginal PDF. The name for this is what, marginal PDF. Okay, are you clear with that? Hello. ಓಕೆ, ಸೊ ನೆಕ್ಸ್ಟ್ ಇದು ಬೇಕಾದ್ರೆ ಇಲ್ಲಿಗೆ ಒಂದು ಪಾಯಿಂಟ್ ಮಾಡಿ ಬರ್ಕೊಂಡಿರಿ. ಇಲ್ಲಿ ಪಾಯಿಂಟ್ ಮಾಡಿ ಮಾರ್ಜಿನಲ್ PDF ಅಂತ ಬರ್ಕೊಳ್ಳಿ ಇದಕ್ಕೆ. ಓಕೆ, ಬಿಕಾಸ್ ಯು ಆರ್ ಒಪೇನಿಂಗ್ ದಿಸ್ ಫ್ರಮ್ ಎಫ್ ಎಕ್ಸ್ ಆಫ್ ಎಕ್ಸ್ ಕಮ ವೈ. ಓಕೆ, ಸೊ ನಾವು ಒನ್ಸ್ ಯು ಗಾಟ್ ದ, ಒಂದ್ಸತಿ ನಿಮಗೆ PDF ಅಲ್ಲ CDF ಸಿಕ್ತು ಅಂದರೆ ನೆಕ್ಸ್ಟ್ ಏನು ಮಾಡ್ಬೋದು, CDF ಯೂಸ್ ಮಾಡ್ಕೊಂಡು PDF ಫೈಂಡ್ ಔಟ್ ಮಾಡೋದು. ಏನು ಮಾಡಬೇಕು, ಯು ಜಸ್ಟ್ ನೀಡ್ ಟು ಡಿಫ್ರೆನ್ಷಿಯೇಟ್. ಬಟ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಿಮಗೆ ಇಲ್ಲಿ ಎರಡು ವೇರಿಯೇಬಲ್ಸ್ ಇದೆ, ಎಕ್ಸ್ ಮತ್ತು ವೈ. ಹಂಗಾಗಿ ಏನು ಮಾಡಬೇಕು, ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ವಾಟ್, ಎಕ್ಸ್ ಆ್ಯಂಡ್ ವೈ, ಸಿನ್ಸ್ ದೇರ್ ಆರ್ ಟೂ ವೇರಿಯೇಬಲ್ಸ್. ವೆನ್ ಯು ಡೂ ದಟ್ ವಿಲ್ ಬಿ ಗೆಟಿಂಗ್ ವಾಟ್, PDF. ಓಕೆ, ಲೆಟ್ ಅಸ್ ಲುಕ್ ಇನ್ ಟು ದಟ್. ಸೊ ಇದು ಇದೆಲ್ಲ PDF ಸಿಗುತ್ತಲ್ಲ ಅದ್ರದ್ದು ಇದನ್ನು ಅದು ಬರೆಯೋಕ್ಕೆ ಕಷ್ಟ ಆಗುತ್ತೆ, ಬಟ್ ನೋಡ್ಕೊಂಡಿದೆ ಅಷ್ಟೇ. ಓಕೆ, ಸೊ ಇಲ್ಲಿ ನೋಡಿ ಇವಾಗ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ವಾಟ್, PDF, bivariate. ಓಕೆ, bivariate PDF. ಓಕೆ, ಹೌ ಡು ಯು ಗೆಟ್ ದಟ್, ಯು ಜಸ್ಟ್ ನೀಡ್ ಟು ಡಿಫ್ರೆನ್ಷಿಯೇಟ್ ದಿಸ್ ಒನ್. ಬಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಎರಡು ವೇರಿಯೇಬಲ್ ಇದೆ, ಎಕ್ಸ್ ಮತ್ತು ವೈ. ಹಂಗಾಗಿ ಏನು ಮಾಡ್ತಾರೆ, ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡ್ತಾರೆ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಡೆಲ್ ಸ್ಕ್ವೇರ್ ಆಫ್
ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒಂದ್ಸತಿ, ವಿತ್ ರೆಸ್ಪೆಕ್ಟ್ ಟು ವೈ ಒಂದ್ಸತಿ. ಓಕೆ, ಸೊ ಇದು ಬರ್ಕೊಳ್ಳಿ, ಬೈವೇರಿಯೇಟ್ ಪಿ ಡಿ ಎಫ್ ಅಂತ ಇದಿಷ್ಟು ಬರ್ಕೊಂಬಿಡಿ, ಬರ್ಕೊಳ್ಳಿ ಹಂಗೆ ಅಷ್ಟೇ. ಬೈವೇರಿಯೇಟ್ ಪಿ ಡಿ ಎಫ್ ಅಂತ ಬರೀರಿ, ಬರೆದ್ಬಿಟ್ಟು ಇದೊಂದು ಈಕ್ವೇಶನ್ ಬರ್ಕೊಳ್ಳಿ. ಎಫ್ ಸ್ಮಾಲ್ ಲೆಟರ್ ಎಫ್ ಎಕ್ಸ್ ಆಫ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವಾಟ್, ಡೆಲ್ ಸ್ಕ್ವೇರ್ ಆಫ್ ಡೆಲ್ ಎಕ್ಸ್ ಡೆಲ್ ವೈ ಆಫ್ ವಾಟ್, ಕ್ಯಾಪಿಟಲ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ. ಇಷ್ಟು ಬರ್ಕೊಂಡ್ರಾ? Yes, sir. Okay, so this is your PDF. Okay, now ಇದೊಂದು ಈಕ್ವೇಶನ್ ಬರ್ಕೊಳ್ಳಿ. ಸೊ ನಿಮಗೆ ಪಿ ಡಿ ಎಫ್ ಯಾವತ್ತು ಝೀರೋಕ್ಕಿಂತ ಜಾಸ್ತಿ ಇರಬೇಕು. ಓಕೆ, ಇದೊಂದು ಈಕ್ವೇಶನ್ ಬರ್ಕೊಳ್ಳಿ. ಇಟ್ ಕೆನಾಟ್ ಬಿ ಅಗೇನ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಕೆನಾಟ್ ಬಿ ನೆಗೆಟಿವ್, ಇಟ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಝೀರೋ. ಇದೊಂದು ಬರ್ಕೊಳ್ಳಿ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಮಸ್ಟ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಝೀರೋ. ದಿಸ್ ಇಸ್ ದ ಕಂಡೀಷನ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ದಿಸ್ ಡಿಫ್ರೆಂಟ್ ವೇ ಆಫ್ ರೆಪ್ರೆಸೆಂಟಿಂಗ್. ಹೆಂಗ್ ಬರ್ತಾರೆ, ಎಕ್ಸ್ ವೈ ಈ ಥರ ಬರೀತಾರೆ ಅಲ್ವಾ, ಎಕ್ಸ್ ವೈ ಇಲ್ಲಿ ಗ್ರೇಟರ್ ದ್ಯಾನ್ ಮೈನಸ್ ಇನ್ಫಿನಿಟಿ ಲೆಸ್ ದ್ಯಾನ್ ಇನ್ಫಿನಿಟಿ. ಇದು ಹೆಂಗೆ ಅಂತ ಹೇಳಿದ್ರೆ ಎರಡು ವೇರಿಯೇಬಲ್ಗೂ ಒಟ್ಟಿಗೆ ಕೊಟ್ಟಂಗೆ. ಹೆಂಗಿದು, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಮೈನಸ್ ಇನ್ಫಿನಿಟಿ ಲೆಸ್ ದ್ಯಾನ್ ಇನ್ಫಿನಿಟಿ, ವೈ ಇಸ್ ಗ್ರೇಟರ್ ದ್ಯಾನ್ ಮೈನಸ್ ಇನ್ಫಿನಿಟಿ ಲೆಸ್ ದ್ಯಾನ್ ಇನ್ಫಿನಿಟಿ. ಈ ಥರ ಎರಡು ಸತಿ ಬರೆಯೋದು ಬದಲು ಏನು ಮಾಡಿದ್ದಾರೆ, ಎಕ್ಸ್ ವೈ ಬರ್ಬಿಟ್ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಂತ ಬರ್ತಿದ್ದಾರೆ. ಓಕೆ, ಸೊ ವಾಟ್ ಡಸ್ ಇಟ್ ಮೀನ್, it applies to both the variables anta. Okay, x, this is the notation which is used, x y minus infinity to infinity anta. Okay, are you clear with this notation? ಇಷ್ಟ ಅರ್ಥ ಆಯ್ತಲ್ವಾ? Yes, sir. Okay, now let us consider. ಸೊ ಇದ್ರದ್ದು ಪಿ ಡಿ ಎಫ್ ತೊಗೊಂಡ್ರೆ ಈ ಥರ ಬರುತ್ತೆ. ಓಕೆ, ಈ ಥರ ಪಿಕ್ಚರ್ ಈ ಥರ ಬರುತ್ತೆ. ನಿಮ್ಗೆ ಆ್ಯಕ್ಚುಲಿ ಗ್ರಾಫಿಕಲ್ಲಿ ಪ್ಲಾಟ್ ಮಾಡೋದು, ಅದಕ್ಕೆ ನಿಮಗೆ ಹೇಳಿದ್ದು ಫಸ್ಟ್ ಯೂನಿಟಲ್ಲಿ ನಿಮಗೆ ಅದು ಗಾಜಿಯನ್ ಅದೆಲ್ಲ ಬರ್ತಲ್ಲ, ಯೂನಿಫಾರ್ಮ್ ರ್ಯಾಂಡಮ್ ವೇರಿಯೇಬಲ್ ಅಲ್ಲಿ ಹಿಂಗೆಲ್ಲ ಪ್ಲಾಟ್ ಮಾಡಿ ತೋರಿಸ್ಬೋದು. ಹಿಂಗೆಲ್ಲ ಹಿಂಗೆ ಬರುತ್ತೆ ಅಂತೆಲ್ಲ ಪ್ಲಾಟ್ ಮಾಡಿ ತೋರಿಸ್ಬೋದು ಹಿಂಗೆ. ಓಕೆ, ಬಟ್ ಇಲ್ಲೇನಾಗುತ್ತೆ, ಸೊ ದಿಸ್ ಇಸ್ 2 ಡೈಮೆನ್ಷನಲ್ ಅಲ್ವಾ, ಹಂಗಾಗಿ ಏನಾಗುತ್ತೆ, ಈ ಥರ ಪ್ಲಾಟ್ಸ್ ಬರುತ್ತೆ. ಈ ಥರ ಎಕ್ಸಿಂದ ಆಕ್ಸಿಸಲ್ಲೂ ಇರುತ್ತೆ, ವೈ ಆಕ್ಸಿಸಲ್ಲೂ ಇರುತ್ತೆ. ಸೊ ಪ್ಲಾಟ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಟೆಕ್ಸ್ಟ್ ಬುಕ್ ಇಂದ ಐ ಟೇಕನ್ ದ ಇಮೇಜ್. ಸೊ ದಿಸ್ ಇಸ್ ಹೌ ವಿಲ್ ಬಿ getting the PDFs. Okay, so don't worry about these images, you just look at this. Okay, this is how it will be getting. Okay, so ಇವಾಗ ಇನ್ವರ್ಸ್ ಫೈಂಡ್ ಔಟ್ ಮಾಡೋಣ. ಸೊ ನಿಮಗೆ ಇವಾಗ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಗೊತ್ತಿದೆ ಅನ್ಕೊಳ್ಳಿ. ವಾಟ್ ಇಸ್ ದಿಸ್ ಪಿ ಡಿ ಎಫ್? ಈ ಗೊತ್ತಿರೋ ಪಿ ಡಿ ಎಫ್ ಇಂದ ಮತ್ತೆ ಸಿ ಡಿ ಎಫ್ ಫೈಂಡ್ ಔಟ್ ಮಾಡೋಕ್ಕಾಗುತ್ತಾ? ಆಗುತ್ತೆ. ಹೆಂಗೆ, ಈ ಜಸ್ಟ್ ನೀಡ್ ಟು ಇಂಟಿಗ್ರೇಟ್. ಎರಡು ಇದೆಯಾ, ಒಂದೇನಿದೆ ಮೈನಸ್ ಇನ್ಫಿನಿಟಿ ಟು ಎಕ್ಸ್, ಎಕ್ಸ್ ಆಕ್ಸಿಸ್ ಇದೊಂದು, ಇನ್ನೊಂದು ಮೈನಸ್ ಇನ್ಫಿನಿಟಿ ಟು ವೈ. ಇದು ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ, ಸೊ ದಟ್ ವುಡ್ ಬಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ. ಸೊ ಇದೇನಾಗುತ್ತೆ, ಡಿ ಎಕ್ಸ್ ಇಂಟು ಡಿ ವೈ ಮಾಡಬೇಕು, ಡಿ ಎಕ್ಸ್ ಇಂಟು ಡಿ ವೈ. ಸೊ ಯು ಜಸ್ಟ್ ರೈಟ್ ಆನ್ ಇದೊಂದು ಬರ್ಕೊಳ್ಳಿ, ಇನ್ವರ್ಸ್ ರಿಲೇಷನ್ ಅಂತ ಬರ್ಕೊಳ್ಳಿ, ಇನ್ವರ್ಸ್ ರಿಲೇಷನ್. ಸೊ ಯು ವಿ ಅಂತ ಏನು ಹಾಕೋದು ಬೇಡ, ಇದನ್ನೇ ಹಾಕಿಬೇಕಾದ್ರೆ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಡಿ ಎಕ್ಸ್ ಇಂಟು ಡಿ ವೈ. ಸೊ ಯು ಮತ್ತು ವಿ ಇದೆಯಲ್ಲ, ಇದು ಇಂಟಿಗ್ರೇಷನ್ ವೇರಿಯೇಬಲ್ಸ್ ಅಂತ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಅಷ್ಟೇ. ಯಾಕಂದರೆ ಇದು ಇಂಟಿಗ್ರೇಷನ್ ಲಿಮಿಟ್ ಟು ಎಕ್ಸ್ ಇಲ್ಲಿ ವೈ ಇರುತ್ತಲ್ವ, ಹಂಗಾಗಿ ಕನ್ಫ್ಯೂಸ್ ಆಗುತ್ತೆ ಅಂತ. ಬೇಕಾದ್ರೆ ಹಿಂಗೆ ಹಾಕಿ ಸದ್ಯಕ್ಕೆ ಫಾರ್ಮುಲಾಗೆ ಎಫ್ ಎಕ್ಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವಾಟ್, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಮೈನಸ್ ಇನ್ಫಿನಿಟಿ ಟು ವೈ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇಂಟು ಡಿ ಎಕ್ಸ್ ಡಿ ವೈ. ನಾವು ಯು ಅಬ್ಸರ್ವ್ ಹಿಯರ್, ಮುಂಚೆ ಎಲ್ಲ ಏನು ಬರ್ತಿತ್ತು, ಎಫ್ ಎಕ್ಸ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ತಿತ್ತು. ನಿಮಗೆ ಒಂದೇ ಒಂದು ವೇರಿಯೇಬಲ್ ಇರ್ತಿತ್ತು. ಆಯಿತಾ, ಇಲ್ಲೇನಾಗಿದೆ, ಎರಡು ವೇರಿಯೇಬಲ್ ಇದೆ, ಹಂಗಾಗಿ ಇಂಟಿಗ್ರೇಷನ್ ಎಷ್ಟು ಬಂದಿದೆ, ಡಬಲ್ ಇಂಟಿಗ್ರೇಷನ್ ಬಂದಿದೆ. ಕ್ಲಿಯರ್ ವಿತ್ ದಟ್? ಹಲೋ, ಓಕೆ. ಸೊ ಇಲ್ಲೆಲ್ಲ ಏನು ಬರುತ್ತೆ, ಸೆಕೆಂಡ್ ಯೂನಿಟ್ ಬಂತು ಅಂದರೆ ಎಲ್ಲದು ಡಬಲ್ ಇಂಟಿಗ್ರೇಷನ್. ಓಕೆ, ಫಸ್ಟ್ ಮಾಡ್ಯೂಲ್ ಏನು ಸಿಂಗಲ್ ಇಂಟಿಗ್ರೇಷನ್. ಓಕೆ, so the area under the PDF, okay, should always be 1 ಅಲ್ವಾ. ಸೊ ಇದು ಫಸ್ಟ್ ಮಾಡ್ಯೂಲ್ ಅಲ್ಲಿ ನೋಡಿದ್ರೆ, ಅದೇ ಥರ ಬೈವೇರಿಟಿಗೂ ಸಹ ಅದೇ ಅಪ್ಲೈ ಆಗುತ್ತೆ. ಇದ್ರ ಏರಿಯಾ ಎಷ್ಟಿರುತ್ತೆ, ಸೊ ದಟ್ ವುಡ್ ಬಿ ಈಕ್ವಲ್ ಟು 1. ಓಕೆ, ಸೊ ಇದನ್ನು ಬರ್ಕೊಳ್ಳಿ, ಎಫ್ ಎಕ್ಸ್ ವೈ ಆಫ್ ಇನ್ಫಿನಿಟಿ ಇನ್ಫಿನಿಟಿ. ಇದು ಇನ್ಫಿನಿಟಿ ಮತ್ತು ಇನ್ಫಿನಿಟಿ ಹಾಕಿದ್ರೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಇಂಟು ಇನ್ಫಿನಿಟಿ. ನೋಡಿ, ಎಕ್ಸ್ ಇನ್ಫಿನಿಟಿ ಆಗುತ್ತೆ, ವೈ ಸಹ ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ. ಸೊ ಅವಾಗ ಏರಿಯಾ ಎಷ್ಟು ಬರುತ್ತೆ, ಇಟ್ ಶುಡ್ ಬಿ 1. ಮುಂಚೆನೇ ಬರ್ಕೊಂಡಿದ್ದಾವೆ ಇದು, ಎಫ್ ಎಕ್ಸ್ ವೈ ಆಫ್ ಇನ್ಫಿನಿಟಿ ಅಂದ್ರೆ ಏನು ಬರಬೇಕು, 1 ಅಂತ ಬರಬೇಕಲ್ಲ.
So this equation turns out to be 1. ಇದನ್ನು ಬರ್ಕೊಳ್ಳಿ condition. fxy of infinity comma infinity. So this can be written in terms of PDF. So that should be equal to 1. ಆಯ್ತಾ ಇಲ್ವಾ? Yes, sir. Okay. So now let us try to find the area. ಡಿ ಎ ಅಂತ ಇದೆಯಲ್ವಾ, ಇದೊಂದಿಷ್ಟು ಸ್ಟ್ರಿಪ್ ಇದೆ, ಇದೊಂದು ಏರಿಯಾ ಮಾತ್ರ ಫೈಂಡ್ ಔಟ್ ಮಾಡ್ಬೇಕು ನೀವು. ಇದು ವೈಟ್ ಸ್ಪೇಸ್ ಇದೆ ನೋಡಿ ಇದರೊಳಗೆ, ಈ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಈ ಸ್ಟ್ರಿಪ್ ನಮಗೆ ಬೇಡ. ಓಕೆ, ವಿ ಡಸಂಟ್ ರಿಕ್ವೈರ್ ದಿಸ್ ಸ್ಟ್ರಿಪ್. ಓಕೆ, ಈ ಥರ ಇದೆಯಲ್ಲ, ಈ ಸ್ಟ್ರಿಪ್ ನಮಗೆ ಬೇಡ, ಬರೀ ಇಷ್ಟು ಮಾತ್ರ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ವಾಟ್ ಇಸ್ ದಟ್ ಏರಿಯಾ? ಇಲ್ಲಿಂದ ಇಲ್ಲಿವರೆಗೂ ಡಿ ಎಕ್ಸ್ ಆಗುತ್ತಾ, ಇಲ್ಲಿಂದ ಇಲ್ಲಿವರೆಗೂ ಡಿ ವೈ ಆಗುತ್ತಾ? ಸೊ ದ ಏರಿಯಾ ಇಸ್ ವಾಟ್? ಡಿ ಎಕ್ಸ್ ಇಂಟು ಡಿ ವೈ ಅಂತ ಬರೀಬೋದು. ಓಕೆ, ಸೊ ದಿಸ್ ಏರಿಯಾ ಇಸ್ ವಾಟ್? ಡಿ ಎಕ್ಸ್ ಇಂಟು ಡಿ ವೈ. ಓಕೆ, ನಾವು just look over that. Let me write it over here. ಇಷ್ಟಿದೆ ಅನ್ಕೊಳ್ಳಿ, ಆಯಿತಾ? ಸೊ ಇದೆಷ್ಟು? ಸೊ ದಿಸ್ ಇಸ್ ಯುವರ್ ವೈ. ಇದೇನಿದೆ? ವೈ ಪ್ಲಸ್ ಡೆಲ್ಟಾ ವೈ ಅಲ್ವಾ? ಸೊ ವಾಟ್ ಇಸ್ ದಿಸ್ ಆಕ್ಸಿಸ್? ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಬಂದರೆ, ಓಕೆ, ವಾಟ್ ಇಸ್ ದಿಸ್? ಸೊ ದಿಸ್ ಇಸ್ ಯುವರ್ ಎಕ್ಸ್. ಇಲ್ಲಿಗೆ ಬಂದರೆ, ಇಲ್ಲಿಂದ ಇಲ್ಲಿವರೆಗೂ ಏನಾಗುತ್ತೆ? ಇಟ್ ಈಸ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ನೀವು ಈ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಬೈ ಇಂಟಿಗ್ರೇಷನ್ ನಿಮಗೆ ಲಿಮಿಟ್ ಹಾಕಕ್ಕೆ ಗೊತ್ತಿರಬೇಕು ಅಷ್ಟೇ. ಓಕೆ, ನಿಮ್ಗೆ ಲಿಮಿಟ್ ಹಾಕಕ್ಕೆ ಗೊತ್ತಾಯಿತು ಅಂತ ಹೇಳಿದ್ರೆ ದಿಸ್ ಚಾಪ್ಟರ್ ಇಸ್ very much simple. Okay, now let us find this area by applying the limit. So how do you do that? First x axis itoli. Okay, x ಇಂದ ಎಲ್ಲಿವರೆಗೂ starting x ಇಂದ delta x ವರೆಗೂ ಇದೆಯಾ? ಸೊ ಇಂಟಿಗ್ರೇಷನ್ ಫ್ರಮ್ x to x plus delta x. y ಎಲ್ಲಿಂದ ಇದೆ? y ಇಂದ y plus delta ವರೆಗೂ ಇದೆಯಾ? ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏರಿಯಾ ಸಿಗುತ್ತಾ? ಸೊ ದಟ್ ಗಿವ್ಸ್ ಯು ದಿಸ್ ಏರಿಯಾ. ಫ್ರಮ್ ಹಿಯರ್ ಟು ಹಿಯರ್ ವಾಟ್ ಇಸ್ ದ ಲೆಂತ್? ಏರಿಯಾ ಆಫ್ ರೆಕ್ಟಾಂಗಲ್ ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ? ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿಂದ ಎಲ್ಲಿವರೆಗೂ ಎಷ್ಟಿದೆ? ಎಕ್ಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಇದೆಷ್ಟು? ವೈ ಟು ವೈ ಪ್ಲಸ್ ಡೆಲ್ಟಾ ವೈ. ಸೊ ದಿಸ್ ಇಸ್ ವಾಟ್? ದಿಸ್ ಇಸ್ ಯೋರ್ ಪಿ ಡಿ ಎಫ್. ಎಫ್ ಎಕ್ಸ್ ಆಫ್ ವೈ ಯು ಕಮ ವಿ ಅಥವಾ ಎಕ್ಸ್ ಕಮ ವೈ ಅಂತ ನಾವು ಬರ್ಕೊಳ್ಳಿ. ಓಕೆ, ಎಕ್ಸ್ ಕಮ ವೈ ಇಂಟು ಡಿ ಎಕ್ಸ್ ಇಂಟು ಡಿ ವೈ. Okay, so that is what? F x of x comma y into dx into dy. Okay, that gives you what? Area. Okay, so this is how we'll be taking the integration limits. Okay, are you clear with that? Hello? Okay, so next, so ಇವಾಗ ನೀವು ಒಂದು ರೀಜನ್ ತಗೊಂಡ್ರಿ, ಅದೇ ಥರ ಒಂದು ರೀಜನ್ ಆರ್ ಅಂತ ಇದ್ರೆ, ಇವಾಗ ಇಲ್ಲಿ ಇದು ರೀಜನ್ ನಿಮಗೆ ಗೊತ್ತಿದೆ ಎಲ್ಲಿಂದ ಎಲ್ಲಿವರೆಗೂ ಅಂತ, ಅದೇ ಥರ ಆರ್ ಅಂತ ತಗೊಂಡ್ರೆ, ಓಕೆ, ಅದಕ್ಕೂ ಸಹ ಇದನ್ನು ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ದಟ್ ರೀಜನ್ ಆರ್ ಅಂತ ತಗೊಳ್ಬೇಕು. ಓಕೆ, ಸೊ ಆ ಏರಿಯಾವರೆಗೂ ಮಾತ್ರ ನೀವು ಇಂಟಿಗ್ರೇಷನ್ ಲಿಮಿಟ್ ತಗೊಳ್ಬೇಕು ಅಂತ ಅರ್ಥ. ಓಕೆ, ನಾವು ಲೆಟ್ ಅಸ್ ಪ್ರೂವ್ ದಿಸ್ by taking an example as shown in the figure below. ಇದು ನೋಡಿ, ಇದು ಈ ಪಾಯಿಂಟ್ ಇದೆಯಲ್ಲ, ಎಷ್ಟಿದೆ? 0,0 ಇಲ್ಲಿದೆ. ಇದೆಷ್ಟು? 1 ಯೂನಿಟ್ ಮುಂದೆ ಹೋಗಿದೆಯಲ್ಲ, ಎಕ್ಸ್ ಎಷ್ಟಾಗುತ್ತೆ? 1 ಆಗುತ್ತೆ. ವೈ ಆಕ್ಸಿಸಲ್ಲಿ ಎಷ್ಟು? 0, 1,0. ಇದು ನೋಡಿ, ಎಕ್ಸ್ ಆಕ್ಸಿಸಲ್ಲಿ ಎಷ್ಟು ಮೂವ್ ಆಗಿದೆ? 0. ವೈ ಆಕ್ಸಿಸಲ್ಲಿ ಎಷ್ಟಾಗಿದೆ? 1. ಓಕೆ, ಈ ಪಾಯಿಂಟಿಗೆ ಬಂದರೆ ಎಕ್ಸಿಂದನೂ 1 ಮೂವ್ ಆಗಿದೆ, ವೈ ಇಂದನೂ 1 ಮೂವ್ ಆಗಿದೆ. ಹಾಗಾಗಿ ಇದೇನಾಗುತ್ತೆ? 1,1 ಆಗುತ್ತೆ. ಓಕೆ, ಕ್ಲಿಯರ್ ವಿತ್ ದ ಪಾಯಿಂಟ್ಸ್? Hello? Yes, sir. Okay, now let us apply the ಸೊ ಇದನ್ನ ಏನಂತ ಬರೀಬೇಕು? ಸೊ ಇದ್ರ ಪಿ ಡಿ ಎಫ್ ಬರೀಬೇಕು ಅಂದರೆ, ಓಕೆ, ಈ ಗ್ರಾಫಿನ್ ಪಿ ಡಿ ಎಫ್ ಬರೀಬೇಕು ಅಂದರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 to 1 ಇದೆಯಾ? ಎಕ್ಸ್ ಈಸ್ ಈಕ್ವಲ್ ಟು 0 to 1 ಇದೆಯಾ? ನೆಕ್ಸ್ಟ್ ವೈ ಏನಿದೆ? ವೈ ಸಹ 0 to 1 ಇದೆಯಾ? y is equal to 0, 1. ಇದ್ರ ಏರಿಯಾ 1 ಇಂಟು 1 ಅಂದ್ರೆ ಎಷ್ಟಾಗುತ್ತೆ? ಏರಿಯಾ 1 ಬರುತ್ತಾ? ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಬರುತ್ತಾ? ಎಲ್ಲಿಂದ ಎಲ್ಲಿವರೆಗೂ? ಎಕ್ಸ್ ಕಮ ವೈ ಫ್ರಮ್ 0 to 1. ಉಳಿದಿದ್ದ ಕಡೆ ಎಲ್ಲ ಏನು ಏರಿಯಾನೇ ಇರಲ್ವಾ? ಇಟ್ ಈಸ್ 0 ಅದರ್ವೈಸ್ ಅಲ್ವಾ? ಇಟ್ ಈಸ್ 0 ಅದರ್ವೈಸ್. ಸೊ ದಿಸ್ ಇಸ್ ಯೋರ್, ಇದೇನೋ ಎರಡು ವೇರಿಯಬಲ್, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು 1 for x is equal to 0 to 1 and y is equal to 0 to 1. So this is how we will be writing the PDF. Okay, I just look over here. ಅದೇ ಥರ ಇಲ್ಲಿ ಬರ್ದಿರೋದು, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ವಾಟ್?
1 from x is equal to 0 to 1, y is equal to 0 to 1, and it is 0 otherwise. Okay. So ಇದು ಗೊತ್ತಾಯ್ತಾ ಪಿ ಡಿ ಎಫ್ ಹೆಂಗ್ ಬರೆಯೋದಂತ ಇದಕ್ಕೆ ಏರಿಯಾಗೆ. Hello. Yes, sir. Okay. Now let us consider this. ಇದು ಇಲ್ಲಿಂದ ಇಲ್ಲಿವರೆಗೂ ಎಕ್ಸ್ ಇದೆ ಅನ್ಕೊಳ್ಳಿ. ಓಕೆ. ಇಲ್ಲಿಂದ ಇಲ್ಲಿವರೆಗೂ ವೈ ಇದೆ ಅನ್ಕೊಳ್ಳಿ. ಓಕೆ. ಸೊ ಅವಾಗ ಈ ರೀಜನ್ ಇದೆಯಲ್ಲ ಎಕ್ಸ್ ಇಂಟು ವೈ ಆಗೋದು ಇದರೊಳಗಡೆ. ಓಕೆ, ಇಟ್ ಈಸ್ ವಾಟ್ ಎಕ್ಸ್ ಇಂಟು ವೈ. ದಿಸ್ ರೀಜನ್, ಓಕೆ, ಇದ್ರ ರೀಜನ್ ಇದೆಯಲ್ಲ ಅದೆಷ್ಟು ಬರುತ್ತೆ ಇಲ್ಲಿ ಈ ಸ್ಟ್ರಿಪ್ ಎಕ್ಸ್ ಬರುತ್ತೆ. ಈ ರೀಜನ್ ಇದೆಯಲ್ಲ ಅದು ಎಷ್ಟು ಬರುತ್ತೆ ವೈ ಬರುತ್ತೆ. ಇದಿದೆಯಲ್ಲ ಇಲ್ಲಿ ನಿಮಗೆ 1 ಬರುತ್ತೆ, ಇಲ್ಲಿ ಎಷ್ಟು ಬರುತ್ತೆ 0 ಬರುತ್ತೆ, ಈ ಏರಿಯಾ 0 ಬರುತ್ತೆ. ಓಕೆ. ನೌ ಲೆಟ್ ಅಸ್ ಲುಕ್ ಹೌ ಡು ಯು ಗೆಟ್ ಆಲ್ ದೀಸ್ ವ್ಯಾಲ್ಯೂಸ್ ಬೈ ಮೇಕಿಂಗ್ ಯೂಸ್ ಆಫ್ ದ ಫಾರ್ಮುಲಾಸ್. ಓಕೆ. ಸೊ ಫಸ್ಟಿಗೆ ಸೊ ಏಬಲ್ ಟು ವ್ಯೂ ಬೋತ್ ವಿಂಡೋಸ್. ಇದೆರಡು ಕಾಣಿಸ್ತಿದೆಯಾ? ಈ ಕಡೆ ಇಮೇಜ್ ಇದೆ. ಹಲೋ. ಓಕೆ. ಸೊ ಫಸ್ಟಿಗೆ ಈ ಡಯಾಗ್ರಾಮ್ ತಗೊಂಡಿದ್ದೀನಿ. ಸೊ ಫಸ್ಟ್ ಲೆಟ್ ಮಿ ಕನ್ಸಿಡರ್ okay. So first, whenever x comma y, okay, whenever x comma y is to the left of the y axis, okay, whenever it is to the ಇವಾಗ ಯಾವ ತಗೊಂಡಿದ್ದೀವಿ ಒಂದು ನಿಮಿಷ. So this is your first condition. Okay, whenever x comma y is to the left of the y axis, okay, ಇದು ಈ ಕಡೆಗೆ x comma y ಅಲ್ಲಿ y is left of the left, ಇದು y ಅಲ್ವಾ, this is your y axis. Okay, ಈ ಕಡೆ left ಗೆ. Okay, it is left of the y axis and below the x axis. Okay, ಇದು below the x axis ಅಂತ ಅಲ್ಲಿ ಎಷ್ಟು ಏರಿಯಾ ಫೈಂಡ್ ಔಟ್ ಇಷ್ಟು ಏರಿಯಾ ಬಂತು. ಓಕೆ, ಇಷ್ಟು ಏರಿಯಾ ಲೆಫ್ಟ್ ಆಫ್ ವೈ ಆಕ್ಸಿಸ್ ಅಂದರೆ ಪೂರ್ತಿ ಈ ಕಡೆ ಬರುತ್ತಾ, ಬಿಲೋ ವೈ ಆಕ್ಸಿಸ್ ಅಂದರೆ ಈ ಕಡೆ ಬರುತ್ತೆ. ಸೊ ಇದ್ರದ್ದು ಏರಿಯಾ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ನೀವು ಯಾವಾಗಲೂ ಅಷ್ಟೇ ತಗೊಳ್ಬೇಕಾದ್ರೆ ಇದು ವೈ ಆಕ್ಸಿಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಇನ್ಫಿನಿಟಿಯಿಂದನೇ ಹೋಗ್ಬೇಕು. ಓಕೆ, ಈ ಕಡೆ ಸೈಡಿಂದ ಎಕ್ಸಿಗೆ ಮೈನಸ್ ಇನ್ಫಿನಿಟಿಯಿಂದ ಹೋಗಿ, ವೈಗೂ ಅಷ್ಟೇ ಮೈನಸ್ ಇನ್ಫಿನಿಟಿಯಿಂದ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು ಇಂಟಿಗ್ರೇಷನ್ ತಗೊಳ್ಬೇಕಾದ್ರೆ. ಯು ಆಲ್ವೇಸ್ ರಿಮೆಂಬರ್ ದಟ್ ವೆನ್ ಎವರ್ ಯು ಟೇಕಿಂಗ್ ಇಂಟಿಗ್ರೇಷನ್ ಯು ಸ್ಟಾರ್ಟ್ ಫ್ರಮ್ ನೆಗೆಟಿವ್ ಇನ್ಫಿನಿಟಿ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಈ ಕಡೆ ಬರುತ್ತೆ, ಲೆಫ್ಟಿಗೆ ಬರುತ್ತೆ, ವೈಗೆ ಇಲ್ಲಿ ಬರುತ್ತೆ, ಕೆಳಗಡೆಯಿಂದ ಬರುತ್ತೆ. ಓಕೆ, ಈ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಯಾವುದು ವೈ ಆಕ್ಸಿನ್ ಲೆಫ್ಟಿಗೆ ಎಷ್ಟಿದೆ ಮತ್ತು ಎಕ್ಸ್ ಆಕ್ಸಿನ್ ಕೆಳಗಡೆ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಹೌ ಡು ಯು ಡೂ ದಟ್? ಎಕ್ಸ್ ಆಕ್ಸಿಸಿಗೆ ಫಸ್ಟ್ ತಗೊಳ್ಳೋಣ. ಓಕೆ, ಮೈನಸ್ ಇನ್ಫಿನಿಟಿ ಇದು ಫಾರ್ಮುಲಾ ಅಲ್ವಾ. ಸೊ ದಿಸ್ ಇಸ್ ದ ಫಾರ್ಮುಲಾ ವಿಚ್ ಯು ಹವ್ ರಿಟರ್ನ್ ಆಲ್ರೆಡಿ. ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ್ ವೈ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ವೈ ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಎಫ್ ಎಕ್ಸ್ ವೈ ಆಫ್ ಯು ಕಮ ವಿ ಡಿ ಯು ಮತ್ತು ಡಿ ವಿ ಅಂತ ಬರ್ಕೊಂಡಿದ್ದೀರಲ್ವಾ. ಸೊ ಫಸ್ಟಿಗೆ ನಾವು ಎಕ್ಸ್ದು ಲಿಮಿಟ್ ತಗೊಳ್ಳೋಣ. ಎಕ್ಸ್ರಿಂದ ಎಲ್ಲಿವರೆಗೂ ಹೇಳಿದ್ದಾರೆ? ಲೆಫ್ಟ್ ಆಫ್ ದ ವೈ ಆಕ್ಸಿಸ್ ಅಂದರೆ ಲೆಫ್ಟ್ ಆಫ್ ದ ವೈ ಆಕ್ಸಿಸ್ ಈ ಕಡೆಯಿಂದ ಮೈನಸ್ ಇನ್ಫಿನಿಟಿಯಿಂದ ಎಲ್ಲಿವರೆಗೂ ಬರ್ಬೋದು ನಿಮಗೆ? ಝೀರೋವರೆಗೂ ಬರ್ಬೋದು ಅಲ್ವಾ. ಎಕ್ಸಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಎಲ್ಲಿವರೆಗೂ ಬರ್ಬೋದು ನೀವು? ಝೀರೋವರೆಗೂ ಬರ್ಬೋದು ಅಲ್ವಾ. ಸೊ ಹಂಗಾಗಿ ಏನು ಮಾಡ್ತಾರೆ, ಮೈನಸ್ ಇನ್ಫಿನಿಟಿ ಟು ಝೀರೋ ಅಂತ ಹಾಕೊಂಡಿದ್ದೀವಿ ಆಯಿತಾ. ಮೈನಸ್ ಇನ್ಫಿನಿಟಿ ಟು ಝೀರೋ, ದಟ್ ಈಸ್ ವಾಟ್ ಟು ದ ಲೆಫ್ಟ್ ಆಫ್ ದ ವೈ ಆಕ್ಸಿಸ್ ಆಯಿತಾ. ನೆಕ್ಸ್ಟ್ ಬಿಲೋ ಎಕ್ಸ್ ಆಕ್ಸಿಸ್ ಅಂದರೆ ಏನೆಷ್ಟು? ಮೈನಸ್ ಇನ್ಫಿನಿಟಿ ಟು ಎಲ್ಲಿವರೆಗೂ ಬರ್ಬೋದು? ಝೀರೋವರೆಗೂ ಬರ್ಬೋದಾ? ಸೊ ದಟ್ ಈಸ್ ವಾಟ್ ಮೈನಸ್ ಇನ್ಫಿನಿಟಿ ಟು ಝೀರೋ. ಇದು ಲಿಮಿಟ್ ಆಯಿತು ಆಯಿತಾ. ಸೊ ಎಫ್ ಎಕ್ಸ್ ಆಫ್ ವೈ, ಓಕೆ, ಇದು ಇಷ್ಟಕ್ಕೂ ಇದರೊಳಗೆ ಏರಿಯಾನೇ ಇಲ್ಲ ಅಲ್ವಾ. ಹಂಗಾಗಿ ಏನು ಮಾಡ್ತಾರೆ ಅಲ್ಲಿ ಝೀರೋ ಅಂತ ಹಾಕ್ತೀರ. ಝೀರೋ ಇಂಟು ಡಿ ಯು ಇಂಟು ಡಿ ವಿ. ನಿಮಗೆ ಏರಿಯಾ ಇರೋದೆ ಇಲ್ಲಿ ಎಕ್ಸ್ ಮತ್ತು ವೈ ಮಾತ್ರ ಏರಿಯಾ ಇದೆ, ಉಳಿದ ಕಡೆ ಎಲ್ಲ ಝೀರೋ ಇದೆ. ಹಂಗಾಗಿ ಅಷ್ಟು ಝೀರೋ ಇಂಟು ಡಿ ಯು ಇಂಟು ಡಿ ವಿ ಅಂತೀರ. ಓಕೆ, ಸೊ ವೆನ್ ಯು ಡೂ ದಟ್, so integration of 0 that tends to be what? 0. So this area, okay, the entire area is what? It is equal to 0 anta artha. Okay, are you clear with that? Hello. Yes, sir. Okay, next
ಲೆಟ್ ಅಸ್ ಕನ್ಸಿಡರ್ ಅದರ್ ಏರಿಯಾ. ಸೊ ಇವಾಗ ನಿಮಗೆ ಒಂದು ಏರಿಯಾ ಗೊತ್ತಾಯ್ತು. ಯಾವ್ದು ಏರಿಯಾ? ವೈ ಆಕ್ಸಿಸ್ ಇಂದ ಲೆಫ್ಟ್ ಇರೋದು ಮತ್ತು ಎಕ್ಸ್ ಆಕ್ಸಿಸ್ ಇಂದ ಕೆಳಗಡೆ ಇರೋದು, ಇದೆಲ್ಲ ಏನಂತ ಅರ್ಥ? ಝೀರೋ ಅಂತ ಅರ್ಥ. ಓಕೆ, ನಾವು ಲೆಟ್ ಅಸ್ ಕನ್ಸಿಡರ್ ಸೆಕೆಂಡ್ ಲೇಯರ್. So now whenever x comma y is to the right of x is equal to 1 and above y is equal to 1. Okay, right of x is equal to 1 and above y is equal to 1 ಅಂತ ಅಂದ್ರೆ ಅರ್ಥ ಏನು? ರೈಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 1 ಇಲ್ಲಿ ಎಂಡ್ ಆಗುತ್ತಾ? ರೈಟ್ ಅಂದ್ರೆ ಇದು ಈ ಕಡೆ ಸೈಡ್ ಬರುತ್ತೆ ಏರಿಯಾ. ಓಕೆ, ಈ ಕಡೆ ಸೈಡ್ ಏರಿಯಾ. ವೈ ಇಸ್ ಈಕ್ವಲ್ ಟು 1 ಅಂದ್ರೆ ಅದು ವೈ ಇಸ್ ಈಕ್ವಲ್ ಟು 1 ಈ ಪೊಸಿಷನ್ ಇದಕ್ಕಿಂತ ಮೇಲೆ. ಓಕೆ, ಅಂದ್ರೆ ಅರ್ಥ ಅದು ಇದು. ಓಕೆ, ದಿಸ್ ಏರಿಯಾ ರೈಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಈ ಕಡೆ, ಅಬೌವ್ ವೈ ಇಸ್ ಈಕ್ವಲ್ ಟು 1 ಅಂದರೆ ಈ ಕಡೆ. ಓಕೆ, ಸೊ ಈ ಏರಿಯಾ ಎಷ್ಟು ಬರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದಕ್ಕೆ ಸೇಮ್ ಫಾರ್ಮುಲಾ ಮತ್ತೆ ಎಫ್ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ವೈ ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಎಫ್ ಎಕ್ಸ್ ಇದೆಯಲ್ಲ ಅದೇ ಫಾರ್ಮುಲಾ ಹಾಕೊಳ್ಳಿ. ಇವಾಗ ಲಿಮಿಟ್ ತಗೊಳ್ಳೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಅಂತಿದೆಯಲ್ವಾ? ಸೊ ಇವಾಗ ಏನಾಗುತ್ತೆ? ಸಿ ಡಿ ಎಫ್ ಅಂತ ಹೇಳಿದ್ರೆ ನಿಮಗೆ ಝೀರೋ ಇಂದನೇ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ, ಆಯ್ತಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು 1 ಇಲ್ಲಿ ಸ್ಟಾರ್ಟ್ ಆಗುತ್ತಾ? ಎಕ್ಸ್ ಇಸ್ ಈಕ್ವಲ್ ಟು 1 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಫುಲ್ ಮುಂದಕ್ಕೂ ಹೋಗುತ್ತೆ. ಹಂಗಾಗಿ ಏನಾಗುತ್ತೆ, ಇದನ್ನು ಇನ್ಕ್ಲೂಡ್ ಮಾಡಿ. ಸಿ ಡಿ ಎಫ್ ಅಂದರೆ ಹಳೆದನ್ನು ಸಹ ಇನ್ಕ್ಲೂಡ್ ಮಾಡಬೇಕಲ್ವಾ? ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ರೂ ಹಳೆದನ್ನು ಸಹ ಇನ್ಕ್ಲೂಡ್ ಮಾಡಬೇಕು. ಇಲ್ಲಿಂದ ಝೀರೋ ಇಂದ ಇನ್ಕ್ಲೂಡ್ ಮಾಡಬೇಕು. ಹಂಗಾಗಿ ಏನು ಮಾಡ್ತೀರಾ? ಝೀರೋ ಟು ಇನ್ಫಿನಿಟಿ ಅಂತ ತಗೊಳ್ತೀರಾ. ನೆಕ್ಸ್ಟ್ ಏನಾಗುತ್ತೆ? ಝೀರೋ ಟು ಇನ್ಫಿನಿಟಿ ವೈವರೆಗೂ. ಹಂಗಾಗಿ ಏನಾಗುತ್ತೆ ನೋಡಿ. ಸೊ ಎಕ್ಸ್ ಇದೆ ಏನಾದರೂ ಮೈನಸ್ ಇನ್ಫಿನಿಟಿ ಟು ಝೀರೋ ಏನಾಗುತ್ತೆ? ಝೀರೋ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕು? ಝೀರೋ ಟು ಇನ್ಫಿನಿಟಿ. ವೈ ಇದೇನೋ ಝೀರೋ ಟು ಇನ್ಫಿನಿಟಿ ಲಿಮಿಟ್ ತಗೊಳ್ತಾರೆ. ಓಕೆ, ಸೊ ಝೀರೋ ಟು ಇನ್ಫಿನಿಟಿ ತಗೊಂಡಾಗ ಇದು ಒಳಗಡೆ ನೀವು ಈ ಏರಿಯಾ ಬಂದಿದೆಯಾ? ಇಷ್ಟು ಒಳಗಡೆ ಈ ಏರಿಯಾನು ಇನ್ಕ್ಲೂಡ್ ಆಗಿದೆಯಾ? ಇದ್ರ ಏರಿಯಾ ಎಷ್ಟಿದೆ? ಪಿ ಡಿ ಎಫ್ ಆಫ್ ಎಕ್ಸ್ ವೈ ಈಸ್ 1 ಅಂತ ಮುಂಚೆನೇ ಗೊತ್ತಿದೆಯಲ್ಲ ನಿಮಗೆ. ಸೊ ಇದು 1 ಅಂತ ಗೊತ್ತಿದೆ, ಹಂಗಾಗಿ ಇದೇನಂತರ 1 ಅಂತ ಹಾಕೊಳ್ತೀರ. ಓಕೆ, 1 ಇಂಟು ಡಿ ಯು ಇಂಟು ಡಿ ವಿ ಅಂತ ಬರ್ತದೆ. ಸೊ ದಟ್ ವ್ಯಾಲ್ಯೂ ವಿಲ್ ಬಿ 1 ಇಟ್ ಸೆಲ್ಫ್. ಓಕೆ, ಸೊ ಇಟ್ಸ್ ಏರಿಯಾ ಇಸ್ ಹೌ ಮಚ್? ಸೊ ದಟ್ ವ್ಯಾಲ್ಯೂ ವಿಲ್ ಬಿ 1 ಅಂತ ಅರ್ಥ. ಓಕೆ, ಸೊ ಆರ್ ಕ್ಲಿಯರ್ ವಿತ್ ದಟ್? ಈ ಏರಿಯಾ ವ್ಯಾಲ್ಯೂ ಇದೆಯಲ್ಲ, ಸೊ ದಟ್ ಬಿಕಮ್ಸ್ ವಾಟ್? 1. ಅರ್ಥ ಆಯ್ತಾ ಇದು? Yes, sir. ಓಕೆ, ನೆಕ್ಸ್ಟ್ ಥರ್ಡ್ ಕಂಡೀಷನ್. Third condition, whenever xy is in the strip, y is greater than 0 and x is equal to 0 to 1. ಸೊ ಸ್ಟ್ರಿಪ್ ಅಲ್ಲಿ y ಗಿಂತ ಜಾಸ್ತಿ ಇದೆ ಅಂತ, y is equal to 1 ಅಂದ್ರೆ ಇಲ್ಲಿ ಬಂತ, ಇಲ್ಲಿಂದ ಮೇಲೆ ಅಲ್ವಾ? y is equal to ಗ್ರೇಟರ್ ದ್ಯಾನ್ 1 ಅಂದ್ರೆ ಇದಕ್ಕಿಂತ ಮೇಲ್ಗಡೆ. ಮತ್ತು ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು? 0 to 1. 0 to 1 ಅಂದ್ರೆ ಈ ಸ್ಟ್ರಿಪ್ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಓಕೆ, ಈ ಸ್ಟ್ರಿಪ್ ಬಗ್ಗೆ ಇದ್ರ ಏರಿಯಾ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಇದ್ರ ಏರಿಯಾ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಮತ್ತೆ ಲಿಮಿಟ್ ತಗೊಳ್ಬೇಕು ನೀವು. ಸೊ ವೈ ಈಸ್ ಗ್ರೇಟರ್ ದ್ಯಾನ್ 1 ಅಂದರೆ ಇದರಿಂದ ಮೇಲ್ಗಡೆ ತಗೊಳ್ಬೇಕಾ? ಸೊ ಅಂದ್ರೆ ಅರ್ಥ ಎಷ್ಟು? ಇದರಿಂದ ಮೇಲೆ. ಸೊ ನಿಮಗೆ ಗ್ರೇಟರ್ ದ್ಯಾನ್ 1ಗೆ ಲಿಮಿಟ್ ಸಿಗೋದು ಕಷ್ಟ. ಅದಕ್ಕೆ ಏನು ಮಾಡಬೇಕು? 1 ಮೈನಸ್ ವೈ ಈಸ್ ಲೆಸ್ ದ್ಯಾನ್ 1 ಅಂತ ಹೇಳ್ಬೋದಾ? 1 ಮೈನಸ್ ಲೆಸ್ ದ್ಯಾನ್ 1 ಮೈನಸ್ ವೈ ಈಸ್ ಲೆಸ್ ದ್ಯಾನ್ 1 ಅಂತ ಬರ್ಕೊಳ್ಳಿ ಫಸ್ಟಿಗೆ. ವೈ ಈಸ್ ಗ್ರೇಟರ್ ದ್ಯಾನ್ 1 ಅಂತ ತಗೊಂಡ್ರೆ 1 ಮೈನಸ್ ವೈ ಈಸ್ ಲೆಸ್ ದ್ಯಾನ್ 1 ಅಂತ ಬರ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ನಿಮಗೆ? ಇಂಟಿಗ್ರೇಷನ್ನು ವೈ ಈಸ್ ಲೆಸ್ ದ್ಯಾನ್ 1 ಅಂತ ಹೇಳಿದ್ರೆ ಅರ್ಥ ಎಷ್ಟಾಗುತ್ತೆ? ಮೈನಸ್ ಇನ್ಫಿನಿಟಿ ಟು 1 ಅಂತ ಬರುತ್ತಾ? ಅದು ಗೆಟಿಂಗ್ ದಿಸ್ ವೈ ಈಸ್ ಗ್ರೇಟರ್ ದ್ಯಾನ್ 1 ಅಂದರೆ 1 ಮೈನಸ್ ವೈ ಈಸ್ ಲೆಸ್ ದ್ಯಾನ್ 1 ಆಗುತ್ತೆ. ಅವಾಗ ಲಿಮಿಟ್ ಎಷ್ಟಾಗುತ್ತೆ ನಿಮಗೆ? ಮೈನಸ್ ಇನ್ಫಿನಿಟಿ ಲೆಸ್ ದ್ಯಾನ್ 1 ಅಂದರೆ ಮ್ಯಾಕ್ಸಿಮಮ್ 1 ಬರಬೇಕಲ್ವಾ? ಮೈನಸ್ ಇನ್ಫಿನಿಟಿ ಟು 1 ಅಂತ ಆಗುತ್ತೆ, ಆಯಿತಾ? ಸೊ ನಿಮಗೆ ಆಲ್ರೆಡಿ ಗೊತ್ತು ಮೈನಸ್ ಇನ್ಫಿನಿಟಿ ಟು 1 ಅಂದರೆ ಇಲ್ಲಿ ಬರುತ್ತೆ ಮೈನಸ್ ಇನ್ಫಿನಿಟಿಯಿಂದ ಹಿಡಿದು 1ವರೆಗೂ ಲಿಮಿಟ್ ಬರುತ್ತೆ ನಿಮಗೆ, ಆಯಿತಾ? ಸೊ ನಿಮಗೆ ಆಲ್ರೆಡಿ ಗೊತ್ತು ಮೈನಸ್ ಇನ್ಫಿನಿಟಿ ಟು 0 ಎಷ್ಟು ಬಂದಿತ್ತು? ಇದ್ರ ವ್ಯಾಲ್ಯೂ 0 ಬಂದಿತ್ತಲ್ವಾ? ಸೊ ಇದನ್ನು ಎರಡಾಗಿ ಸ್ಪ್ಲಿಟ್ ಮಾಡ್ಬೋದಾ? ಇಟ್ ಕ್ಯಾನ್ ಬಿ ಸ್ಪ್ಲಿಟ್ ಇಂಟು ವಾಟ್? ಮೈನಸ್ ಇನ್ಫಿನಿಟಿ ಟು 0 ಆ್ಯಂಡ್ 0 ಟು 1 ಅಂತ ಬರಿಬೋದು. ಓಕೆ, ಮೈನಸ್ ಇನ್ಫಿನಿಟಿ ಟು 0 ಆಗಲೇ ನಿಮಗೆ 0 ಬಂದಿತ್ತು, ಹಾಗಾಗಿ ಇದನ್ನು ಬಿಟ್ಬಿಡೋಣ. ಓಕೆ, ಸೊ ಲೆಟ್ ಇಸ್ ಲೀವ್ ದಿಸ್ ಆಫ್. ಸೊ ಉಳಿದಿದ್ದ ಲಿಮಿಟ್ ಎಷ್ಟು ನಿಮಗೆ? 0 ಟು 1 ಬರುತ್ತೆ. ಸೊ ಹಂಗಾಗಿ ಲಿಮಿಟ್ ಏನಂತ ತಗೊಳ್ತೀರಾ? 0 ಟು 1 ಅಂತ ತಗೊಂಡಿದ್ದೀರಾ ಇಲ್ಲಿ ಲಿಮಿಟ್. ಓಕೆ, ಅದು ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ನೆಕ್ಸ್ಟು
ವೈ ಲಿಮಿಟ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಎಕ್ಸ್ ಲಿಮಿಟ್. ಎಕ್ಸ್ ಇಂದ ಏನು ಕೇಳಿದ್ರು ಲಿಮಿಟ್ ಅವರು, ಎಕ್ಸ್ ಈಸ್ ಈಕ್ವಲ್ ಟು 0 to 1. ಇಲ್ಲಿಂದ 0 to 1 ಇದೆಲ್ಲ, 0 to 1 ಇದೆ. ಸೊ ಇಂಟಿಗ್ರೇಷನ್ ಫ್ರಮ್ 0 to x ಅಂತ ಬರ್ಕೊಳ್ಳಿ. ನಿಮಗೆ 1 ಅಂತ ಕೊಟ್ಟಿದ್ದ ತಕ್ಷಣ ಇಲ್ಲಿವರೆಗೂ ಫೈಂಡ್ ಔಟ್ ಮಾಡಬೇಕು ಅಂತೇನಿಲ್ಲ. ಇಲ್ಲಿ ಬೇಕಾಗಿರ್ಬೋದು, ಇಲ್ಲಿ ಬೇಕಾಗಿರ್ಬೋದು, ಇದು ವೇರಿಯಬಲ್ ಅಲ್ವಾ, ಹಂಗಾಗಿ ಏನು ತಗೊಳ್ತೀರಾ, ಈ ತರ ಕ್ಲೋಸ್ಡ್ ಇಂಟರ್ವಲ್ ಆಗಿಬಿಟ್ರೆ, ಓಕೆ, ಈ ತರ ಕ್ಲೋಸ್ಡ್ ಇಂಟರ್ವಲ್ ಆದರೆ ಈ ವ್ಯಾಲ್ಯೂ ಇದೆಲ್ಲ ಯಾವತ್ತು ಎಕ್ಸ್ ಅಂತ ತಗೊಳ್ಬೇಕು. ಸೊ ಅದ್ರ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಎಕ್ಸ್ ಈಸ್ ಈಕ್ವಲ್ ಟು 0 to 1 ಅಂತ ಕ್ಲೋಸ್ಡ್ ಇಂಟರ್ವಲ್ ಕೊಟ್ಟರೆ, ಎಕ್ಸ್ ಈಸ್ ಈಕ್ವಲ್ ಟು 0 to 0.5 ವರ್ಗು ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 0 to 0.7 ವರ್ಗು ಫೈಂಡ್ ಔಟ್ ಮಾಡ್ಬೋದು. ಹೆಂಗೆ, ಇಲ್ಲಿ ವೇರಿಯೇಬಲ್ ತಗೊಂಡ್ರೆ ಮಾತ್ರ 0 to 0.7, 0 to 0.9, 0 to 0.1 ಆ ಥರ ಎಲ್ಲ ವೇರಿಯೇಬಲ್ ಫೈಂಡ್ ಔಟ್ ಮಾಡೋದು. ಹಂಗಾಗಿ ನಿಮಗೆ ಕ್ಲೋಸ್ಡ್ ಲಿಮಿಟ್ ಆಗಿದ ತಕ್ಷಣ ಏನಂತ ತಗೊಳ್ಬೇಕು, ಎಕ್ಸ್ ಈಸ್ ಈಕ್ವಲ್ ಟು 0 to x ಅಂತ ತಗೊಳ್ಳಿ. ಹಂಗಾಗಿ ಇಲ್ಲೇನು ತಗೊಳ್ತೀರಾ, 0 to x ಅಂತ ತಗೊಳ್ತೀರಾ. ಇಂಟು ಇಲ್ಲಿ ಏರಿಯಾ ಎಷ್ಟಿದೆ, 1 ಅಂತ ತಗೊಳ್ಳಿ. ಓಕೆ, ಏನಕ್ಕೆ 1 ತಗೊಂಡಿದ್ದೀರಾ, ಈ ರೀಜನ್ ಇದೆಯಲ್ಲ, ಈ ರೀಜನ್ ಒಳಗೆ ಇದನ್ನು ಇನ್ಕ್ಲೂಡ್ ಆಗುತ್ತೆ ಅಲ್ವಾ. ಸೊ ಇದ್ರ ಏರಿಯಾ ಎಷ್ಟಿದೆ, 1 ಅಂತ ಇದೆ. ಸೊ ಹಂಗಾಗಿ ಇಲ್ಲಿ ಏನು ತಗೊಳ್ತೀರಾ, 1 ಅಂತ ತಗೊಳ್ತೀರಾ. 1 ಇಂಟು ಡಿ ಇಂಟು ಡಿ ವಿ ಮಾಡಿ. ಸೊ ನೆಕ್ಸ್ಟ್ 1 ಇಂಟಿಗ್ರೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ, ಎಕ್ಸ್ ಬರುತ್ತೆ. ಸೊ ಎಕ್ಸ್ ಫ್ರಮ್ ವೇ 0 to x. ಓಕೆ, ಸೊ ಹೊರಗಡೆ ಇಂಟಿಗ್ರೇಷನ್ ಎಷ್ಟಿದೆ, 1 ಇದೆ. ಎಕ್ಸ್ ಟು 0 ಅಂದರೆ ಎಕ್ಸ್ ಮೈನಸ್ 0 ಆಗುತ್ತೆ, ಎಕ್ಸ್ ಬಂತು. ಫ್ರಮ್ ವೇ 0 to 1 ಬರುತ್ತೆ. ಸೊ ಅದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ, ದಟ್ ವುಡ್ ಬಿ ವ್ಯಾಲ್ಯೂ ಇಸ್ ವಾಟ್, ಎಕ್ಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಫಾರ್ ದಿಸ್. ಓಕೆ, ಸೊ ಇದು ಇಂಟಿಗ್ರೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, ಎಕ್ಸ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ವಿಚ್ ವಿಲ್ ಬಿ ಕ್ಯಾಲ್ಕುಲೇಟಿಂಗ್. ಓಕೆ, ಆರ್ ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ನೆಕ್ಸ್ಟ್ಗೆ ಈಗ y ಈಸ್ ಗ್ರೇಟರ್ ದೆನ್ 1 ಇತ್ತಲ್ಲ, ಈಗ x ಈಸ್ ಗ್ರೇಟರ್ ದೆನ್ 1 ತೊಗೊಳ್ಳೋಣ. ಈಗ ಸ್ಟ್ರಿಪ್ ಇದೆಯಲ್ಲ, x ಈಸ್ ಗ್ರೇಟರ್ ದೆನ್ ಅಂದರೆ ಇಲ್ಲಿಂದ ಸ್ಟ್ರಿಪ್ಪು, ಈ ಸ್ಟ್ರಿಪ್ಪನ್ನು ತೊಗೊಳ್ಳೋಣ. y ಈಸ್ ವೇರಿಂಗ್ ಫ್ರಮ್ 0 to 1. ಸೊ ಇದೇನಾಗುತ್ತೆ, ಇಲ್ಲಿ ಬಂದಿದೆ. ಸೊ ನಿಮಗೆ ಪ್ರೀವಿಯಸ್ ಆಗಲೇ ನೋಡಿದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ 1 ಅಂದರೆ ಏನಂತ ಬರ್ಕೊಳ್ತೀರಾ, 1 ಮೈನಸ್ ಎಕ್ಸ್ ಈಸ್ ಲೆಸ್ ದೆನ್ 1 ಅಂತ ಬರ್ಕೊಳ್ಬೋದು. ಓಕೆ, ಆಗ ಈ ಇಂಟಿಗ್ರೇಷನ್ ಲಿಮಿಟ್ ಎಷ್ಟು ಬರುತ್ತೆ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು 1 ಬರುತ್ತೆ. ಆಯಿತಾ, ಮೈನಸ್ ಇನ್ಫಿನಿಟಿ ಟು 0 ಏನಿದೆ, ಇಟ್ ಕ್ಯಾನ್ ಬಿ ಸ್ಪ್ಲಿಟ್ ಆಸ್ ವಾಟ್, ಮೈನಸ್ ಇನ್ಫಿನಿಟಿ ಟು 0, 0 to 1 ಅಂತ ಬರ್ಕೊಳ್ಳೋದು. ಮೈನಸ್ ಇನ್ಫಿನಿಟಿ 0 ಆಗಲೇ ಬಂದಿದೆ, ಹಂಗಾಗಿ ಏನು ಬರೀತೀರಾ, 0 to 1 ಅಂತ. ಸೊ ಎಕ್ಸಿಂದ ಎಷ್ಟಾಯಿತು, 0 to 1 ಬಂತು. ನೆಕ್ಸ್ಟ್ y ಏನಿದೆ, ಕ್ಲೋಸ್ ಲಿಮಿಟ್ ಇದೆ ಅಲ್ವಾ, 0 to 1 ಅಂತ, ಹಂಗಾಗಿ ಏನು ತಗೊಳ್ತೀರಾ, 0 to y ಅಂತ ತಗೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ, ಓಕೆ, ಸೊ ವೆನ್ ಯು ಇಂಟಿಗ್ರೇಟ್ ದಿಸ್, ಇದು ಕಾನ್ಸ್ಟೆಂಟ್ ಇದೆ ಅಲ್ವಾ, ಕಾನ್ಸ್ಟೆಂಟ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, 0 to 1 ಅಂದರೆ 1 ಬರುತ್ತೆ. ನೆಕ್ಸ್ಟ್ 1 ಇಂದು ಫ್ರಮ್ 0 to y ಅಂದರೆ ಎಷ್ಟು ಬರುತ್ತೆ, ಇಟ್ ಈಸ್ y ಅಂತಾನೆ ಬರುತ್ತೆ. y ಮೈನಸ್ 0 y ಬರುತ್ತೆ. ಓಕೆ, ಸೊ ದಟ್ ಈಸ್ ಹೌ ವಿಲ್ ಬಿ ಗೆಟಿಂಗ್ ದಿಸ್ ಏರಿಯಾ. ಓಕೆ, ಸೊ ನಾವು ಯು ಹ್ಯಾವ್ ಫೌಂಡ್ ಔಟ್ ದಿಸ್ ಏರಿಯಾ, ದಿಸ್ ಏರಿಯಾ, ದಿಸ್ ಏರಿಯಾ ಆ್ಯಂಡ್ ದಿಸ್ ಏರಿಯಾ. ಕೊನೆಯದು ಏನು ಉಳಿತು, ಇದು ಓಡಾಡೋದು ಎಕ್ಸ್ ಮತ್ತು ವೈ ದ ಏರಿಯಾ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಿಯರ್ ಇಟ್ ಈಸ್ ವಾಟ್, ಎರಡನ್ನೂ ಕ್ಲೋಸ್ ಇಂಟರ್ವಲ್ ಇದೆಯಾ. ಸೊ ಈ ಏರಿಯಾ ಅಂದರೆ ಒಂದು ಇಲ್ಲಿ 0 to 1 ಇದೆ, ಇನ್ನೊಂದು ಇದು 0 to 1, ಎರಡು ಕ್ಲೋಸ್ ಲಿಮಿಟ್ ಇದೆ. ಓಕೆ, 0 to x ಅಂತ ತಗೊಳ್ತಾರೆ ಕ್ಲೋಸ್ ಇರೋದ್ರಿಂದ, ಇದು y 0 to y ಅಂತ ತಗೊಳ್ತಾರೆ, ಡಿ ಯು ಇಂಟು ಡಿ ವಿ. ಸೊ ಫಸ್ಟ್ನೇದು ಇಂಟಿಗ್ರೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ, ಎಕ್ಸ್ ಬರುತ್ತೆ. ಹೊರಗಡೆ ತಗೊಂಡ್ರೆ ಎಷ್ಟು ಬರುತ್ತೆ, y ಬರುತ್ತೆ. ಸೊ ದಟ್ ಈಸ್ ಎಕ್ಸ್ ಇಂಟು ವೈ. ಸೊ ದಿಸ್ ಇಸ್ ಹೌ ವಿಲ್ ಬಿ ಸಾಲ್ವಿಂಗ್ ದಿಸ್. ಓಕೆ, ಸೊ ಬೇಕಾದ್ರೆ ಇಂಟಿಗ್ರೇಷನ್ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಸೊ 1 ಇದೆ ಅಲ್ವಾ, ಸೊ 0 to x ಆಫ್ 0 to y ಆಫ್ 1 ಇಂಟು ಇದು ಡಿ ಯು ಅಂದರೆ ಡಿ ಎಕ್ಸ್ ಅಂತಾನೆ, ಡಿ ಎಕ್ಸ್ ಇಂಟು ಡಿ ವೈ. ಫಸ್ಟ್ನ ಇನ್ನರ್ ಇಂಟಿಗ್ರಲ್ ಇವ್ಯಾಲ್ಯೂಯೇಟ್ ಮಾಡಿ. 1 ಅಂದರೆ ಕಾನ್ಸ್ಟೆಂಟ್ ಇದೆಯಾ, ಸೊ ಅದು ಇಂಟಿಗ್ರೇಷನ್ ಬರುತ್ತೆ, ಎಷ್ಟು ಬರುತ್ತೆ, ಎಕ್ಸ್ ಬರುತ್ತೆ. ಎಲ್ಲಿಂದ 0 to x ಬರುತ್ತೆ. ಆಯಿತಾ, ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಎಕ್ಸ್ ಮೈನಸ್ 0. ಸೊ ಎಕ್ಸ್ ಮಾತ್ರ ಉಳಿಯಿತು, ಎಕ್ಸ್ ಮೈನಸ್ 0 ಅಂದರೆ 0 to y ಡಿ ಎಕ್ಸ್ ಇಂಟು ಡಿ ವೈ. ಡಿ ಎಕ್ಸ್ ಎಲ್ಲ ಹೊರಟೋಗಿದೆ ಇಲ್ಲಿ. ಸೊ ಉಳಿದಿದ್ದು ಎಷ್ಟು ನಿಮಗೆ, ಡಿ ವೈ ಉಳಿದಿರುತ್ತೆ. ಓಕೆ, ಸೊ ಡಿ ವೈ ಇದೆ, ಬಟ್ ಇಲ್ಲಿ ಉಳಿದಿರೋದು ಎಷ್ಟು, ಎಕ್ಸ್. ಹಂಗಾಗಿ ಇದೇನಾಗುತ್ತೆ, ಇದು ಕಾನ್ಸ್ಟೆಂಟ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಎಕ್ಸ್. ಯು ಟೇಕ್ ಎಕ್ಸ್ ಕಾನ್ಸ್ಟೆಂಟ್ ಔಟ್ಸೈಡ್, 0 to y ಆಫ್ 1 ಇಂಟು ಡಿ ವೈ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1 ಇಸ್ ವಾಟ್, ವೈ ಫ್ರಮ್ ವೇ 0 to 1. ಸೊ ಇಟ್ ಇಸ್ ವಾಟ್, ಎಕ್ಸ್ ಇಂಟು ಇದೇನಾಗುತ್ತೆ, y minus 0. So that is x into y minus 0. So that is what, x into y. So that is how we'll be getting y. ಸೊ ನೀವು ಡಬಲ್ ಇಂಟಿಗ್ರೇಷನ್ ಇದ್ದಾಗಲ ಯಾವಾಗಲೂ ಒಳಗಡೆ ಇರೋದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಹೊರಗಡೆ ಇರೋದನ್ನ ಅಪ್ಲೈ ಮಾಡಿ. ಓಕೆ,
ಸೊ ಡಿ ಎಕ್ಸ್ ಇಂದ ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ವೈ ಎಲ್ಲ ನಿಮ್ಗೆ ಏನಾಗುತ್ತೆ ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ವೈ ಅಲ್ಲಿ ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಎಕ್ಸ್ ಇಂದೆಲ್ಲ ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಗೆಟಿಂಗ್ ಏರಿಯಾ ಆಸ್ ಎಕ್ಸ್ ಇಂಟು ವೈ. ಓಕೆ, ಸೊ ಆರ್ ಯು ಕ್ಲಿಯರ್ ವಿತ್ ದಟ್? ಇಷ್ಟ ಅರ್ಥ ಆಯ್ತಾ? Yes, sir. ನೆಕ್ಸ್ಟ್, ಇದನ್ನ ಡಿಸ್ಕ್ರೀಟ್ ತಗೊಂಡ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ 0,0 1,0 1/1 0,0 ಇದು 0 1 ಇದಲ್ವಾ. ಸೊ ಇದು ಏರಿಯಾ ಎಷ್ಟು ಅಂತ ಹೇಳಿದೆ? 1 ಅಂತ ಹೇಳಿದೆ. ಹಾಗಾಗಿ ಎಲ್ಲಕ್ಕೂ ಏನಾಗುತ್ತೆ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 1/4 1/4 1/4 1/4 ಎಲ್ಲದೂ ಆ್ಯಡ್ ಮಾಡಿದ್ರೆ ಎಷ್ಟು ಬಂತು ನಿಮಗೆ? 1 ಅಂತ ಬಂತು. ಓಕೆ, ಸೊ ದಿಸ್ ಇಸ್ ಫಾರ್ ವಿಚ್ ಒನ್? ಡಿಸ್ಕ್ರೀಟ್. ಓಕೆ, ಡಿಸ್ಕ್ರೀಟ್ ಇಂದ ತಗೊಂಡ್ರೆ ಈ ತರ ಬರುತ್ತೆ. ಓಕೆ, ದಿಸ್ ಹೌ ವಿಲ್ ಬಿ showing the discrete. How can you show this discrete variable? Will ನೋಡಿ ಇಲ್ಲಿ fx y of x comma y 1/4 into delta x comma delta y. ಇಲ್ಲಿ 0 ಇದೆ ಅಲ್ವಾ, ಫಸ್ಟ್ ನೇದು ಇದು ತಗೊಂಡಿದ್ರೆ. ಸೊ 0 ಇದ್ರೆ ಓಕೆ, ಇಟ್ ಇಸ್ ರಿಟನ್ ಆಸ್ ವಾಟ್? ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಅಂತ. 1 ಅಂತ ಇದ್ರೆ ಆಯ್ತಾ, 1 ಅಂತ ಇದ್ರೆ ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಅಂತ ಬರಬೇಕು. ಓಕೆ, ಸೊ ದಟ್ ಈಸ್ ಹೌ ಯು ನೀಡ್ ಟು ರೈಟ್ ದಟ್. ಸೊ ಫಸ್ಟಿಗೆ ಇದನ್ನ ತಗೊಳ್ಳೋಣ. ಇದು 1/4 ಇದೆ ಆಂಪ್ಲಿಟ್ಯೂಡು, 1/4 ಇಂಟು ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ವೈ. ನೆಕ್ಸ್ಟು ಇದನ್ನ ತಗೊಳ್ಳೋಣ. ಸೊ 1 ಇದೆ ಇಲ್ಲಿ, ಹಂಗಾಗಿ ಇದೇನಾಗುತ್ತೆ ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1. ಇಲ್ಲಿ 0 ಇದೆಯಾ, ಹಂಗಾಗಿ ಡೆಲ್ಟಾ ವೈ ಬರೀತಾರೆ. ನೆಕ್ಸ್ಟು ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಮೈನಸ್ 1 ಅಂದರೆ ಯಾವುದು? ಇದು ಈ 0 ಇದೆಯಾ, ಹಂಗಾಗಿ ಡೆಲ್ಟಾ ಎಕ್ಸ್ ಬಂದೆ. ಡೆಲ್ಟಾ ವೈ ಮೈನಸ್ 1 ಅಂದರೆ ಇದು 1 ಇದೆಯಾ, ಡೆಲ್ಟಾ ವೈ ಮೈನಸ್ 1 ಬಂದಿದೆ. 3 ಆಯ್ತಲ್ವಾ. ಲಾಸ್ಟ್ನೇದು ಇದು 1/4, ಎರಡು ಕಡೆ 1 ಇದೆಯಲ್ವಾ. ಸೊ ದಟ್ ಈಸ್ ವಾಟ್? ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಡೆಲ್ಟಾ ಆಫ್ ವೈ ಮೈನಸ್ 1 ಅಂತ ಬರ್ತೀವಿ. ಓಕೆ, ಸೊ ಆರ್ ಯು ಕ್ಲಿಯರ್ ವಿತ್ ದಟ್? ಹೌ ಟು ರೈಟ್ ದ ಡಿಸ್ಕ್ರೀಟ್ ಪಿ ಡಿ ಎಫ್? ಹಲೋ. Yes, sir. Okay, so next let us consider area of this one. Okay, so when you consider area of that one, so we'll be writing that as what? CDF. Okay, fx y of x comma y. Okay, ಇದು CDF ಆಗುತ್ತೆ. Okay, so fx of x comma y ಇಲ್ಲಿದೆಯಲ್ಲ, ಸೊ ಇಟ್ ಇಸ್ ಈಕ್ವಲ್ ಟು 1 ಇಲ್ಲಿದೆಯಲ್ಲ. ಸೊ ಇದೆಷ್ಟು ಬರುತ್ತೆ? 1 ಬರುತ್ತೆ. ಓಕೆ, ಇದೆಷ್ಟು ಬರುತ್ತೆ? 0. ಓಕೆ, ಇದೆಲ್ಲ 0 ಮುಂಚೆ ಬಂದಿತ್ತಲ್ಲ ಅದೇ ಥರ ಇಲ್ಲಿ ಫುಲ್ 0 ಬರುತ್ತೆ, ಇಲ್ಲಿ 1 ಬರುತ್ತೆ. ಇದ್ರದ್ದು ಏರಿಯಾ ಎಷ್ಟು ಬರುತ್ತೆ? 1/2. ಇದ್ರ ಏರಿಯಾ 1/2. ಇದು ಒಳಗಡೆ ಇದೆಯಲ್ಲ, ಇದ್ರ ಏರಿಯಾ 1/4 ಬರುತ್ತೆ. ಓಕೆ, ಲೆಟ್ ಅಸ್ ಲುಕ್ ಹೌ ಡು ಯು ಗೆಟ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಫಸ್ಟಿಗೆ when y is, look over here, when y is greater than 1 and x is 0 to 1. Okay, y is greater than 1 and x is equal to 0 to 1 ಅಂತ. ಓಕೆ, ಸೊ ಇಲ್ಲಿ ನೀವು ತಗೊಂಡ್ರೆ ಸೊ ಇದು ನಿಮ್ದು ನಾರ್ಮಲ್ ಈಕ್ವೇಶನ್ ಫಸ್ಟಿಗೆ ಬರ್ಕೊಳ್ಳಿ. ಓಕೆ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ವೈ ಮೈನಸ್ ಇನ್ಫಿನಿಟಿ ಎಕ್ಸ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ ಇಂಟು ಡಿ ಎಕ್ಸ್ ಇಂಟು ಡಿ ವೈ, ಇದನ್ನ ಬರ್ಕೊಳ್ಬೇಕು. ಓಕೆ, ಸೊ ನಾವು ವಾಟ್ ಯು ನೀಡ್ ಟು ಡೂ ಇಸ್ ಯು ನೀಡ್ ಟು ಕನ್ಸಿಡರ್ ವೈ ಇಸ್ ಗ್ರೇಟರ್ ದೆನ್ 1 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 0 to 1. ಸೊ ವೈ ಇಸ್ ಗ್ರೇಟರ್ ದೆನ್ 1 ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದೇನು ಬಂದಿದೆ 0,0. ಓಕೆ, ಇದೇನಿದೆ 0,1 ಅಂತ ಇದೆ. ಓಕೆ, ಸೊ ಇಫ್ ಯು ಲುಕ್ ಓವರ್ ಹಿಯರ್, ಸೊ ಫಸ್ಟಿಗೆ 0,0 ವೈ ಇಸ್ ಗ್ರೇಟರ್ ದೆನ್ 1 ಅಂದರೆ ಓಕೆ, ವೆನ್ ವೈ ಇಸ್ ಗ್ರೇಟರ್ ದೆನ್ 1 ಫಸ್ಟ್ ಟೇಕ್ ದ ಇನಿಷಿಯಲ್ ಪಾಯಿಂಟ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ? 0 ಇಂದ ಸ್ಟಾರ್ಟ್ ಆಗುತ್ತೆ. ಗ್ರೇಟರ್ ದ್ಯಾನ್ 1 ಅಂದ್ರೆ ಏನು? ಇಲ್ಲಿಂದ ಇಲ್ಲಿವರೆಗೂ ಅಂತ ತಗೊಳ್ಳಿ. ಓಕೆ, ಸೊ ಇದರಿಂದ ಮೇಲ್ಗಡೆ ಇರೋದಲ್ವಾ. ಸೊ ಬಟ್ ಏನು ತಗೊಳ್ತೀರಾ? ವೈ ಇಸ್ ಗ್ರೇಟರ್ ದ್ಯಾನ್ 1 ಕ್ಯಾನ್ ರಿಟರ್ನ್ ಆಸ್ ವಾಟ್? 1 ಮೈನಸ್ ವೈ ಇಸ್ ಲೆಸ್ ದ್ಯಾನ್ 1 ಅಂತ ಬರೀಬೋದಲ್ವಾ. ಸೊ ಹಂಗಾಗಿ ಎಷ್ಟಾಗುತ್ತೆ ಇದು? 0 ಟು ಇಂಟಿಗ್ರೇಷನ್ ತಗೊಳ್ತಿರಲ್ಲ ಅವಾಗಲೇ ವೈ ಇಸ್ ಗ್ರೇಟರ್ ದ್ಯಾನ್ 1 ಅಂದ್ರೆ ಏನು ಬರ್ತಿತ್ತು? 0 to 1 ಅಂತ ಬರ್ತಿತ್ತಲ್ವಾ. ಸೊ ಇಲ್ಲಿಂದ ಇಲ್ಲಿವರೆಗೂ ತಗೊಳ್ಳಿ. ಓಕೆ, ಸೊ ಫಸ್ಟ್ನೇದ್ರದ್ದು ಎಷ್ಟಿದೆ? 0,0 ಇದೆ. ಇದ್ರದ್ದು ಪಾಯಿಂಟಿಂದ ಎಷ್ಟಿದೆ? 0,1 ಇದೆ. ಸೊ ಇಲ್ಲಿ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದರೆ 1/4, ಇದೆಷ್ಟಿಂದ 1/4. ಸೊ ಹಂಗಾಗಿ ಏನಾಗುತ್ತೆ ಇದು 1/4 ಇಂಟು, ಸೊ ಇದೇನಾಗುತ್ತೆ ಡೆಲ್ಟಾ ಆಫ್ ಎಕ್ಸ್ ಆಯಿತಾ, ಇದೇನಾಗುತ್ತೆ ಡೆಲ್ಟಾ ಆಫ್
ವೈ ಬರುತ್ತೆ ಪ್ಲಸ್ 1/4 ಇಂಟು ಇದು 0 ಇದೆಯಾ ಡೆಲ್ಟಾ ಆಫ್ ಎಕ್ಸ್ ಇದೇನಾಗುತ್ತೆ 1 ಇದೆಯಾ ಡೆಲ್ಟಾ ಆಫ್ ವೈ ಮೈನಸ್ 1 ಅಂತ ಬರಿತೀರಾ ಓಕೆ ಸೊ ದಟ್ ಈಸ್ ಹೌ ಯು ವಿಲ್ ಬಿ ಗೆಟಿಂಗ್ ದ ಏರಿಯಾ ಫಾರ್ ದಿಸ್ ಸ್ಟ್ರಿಪ್ ವೈ ಇಸ್ ಗ್ರೇಟರ್ ದ್ಯಾನ್ 1ಗೆ. ಸೊ ನೋಡಿ ಇಲ್ಲಿ ಅದೇ ಥರ ಬಂದಿದೆ 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಡೆಲ್ಟಾ ಆಫ್ ವೈ ಪ್ಲಸ್ 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಇಂಟು ಡೆಲ್ಟಾ ಆಫ್ ವೈ ಮೈನಸ್ 1 ಬರ್ದಿದೆ ಓಕೆ ಸೊ ಇಂಟಿಗ್ರೇಷನ್ ಮಾಡಿದ್ರೆ ಇದೇನಾಗುತ್ತೆ ಇದು ಯಾವಾಗಲೂ ಒನ್ನೇ ಆಗುತ್ತೆ ಹಂಗಾಗಿ ಉಳಿಯೋದು ಎಷ್ಟು ನಿಮಗೆ ಕಾನ್ಸ್ಟೆಂಟ್ 1/4 ಪ್ಲಸ್ 1/4 ಸೊ ಅವಾಗ ಅದು ಏರಿಯಾ ಎಷ್ಟು ಬರುತ್ತೆ 1/2 ಆ್ಯಡ್ ಮಾಡಿದ್ರೆ 1/2 ಬರುತ್ತೆ ಸೊ ಸ್ಟ್ರಿಪ್ ಇನ್ ವೈ ಇಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳಿದ್ರೆ ಸೊ ಅದ್ರ ಏರಿಯಾ ಎಷ್ಟು ಬಂತು ನಿಮಗೆ 1/2 ಬಂತು ಇಲ್ಲಿ ಏರಿಯಾ ಓಕೆ ಸೊ ದಟ್ ಈಸ್ ಹೌ ವಿಲ್ ಬಿ ಫೈಂಡಿಂಗ್ ದ ಏರಿಯಾ ಫಾರ್ ದಿಸ್ ಆರ್ ಕ್ಲಿಯರ್ ವಿತ್ ದಟ್ ಹಲೋ Yes, sir. ಓಕೆ ಸೊ ಟೈಮ್ ಆಯಿತು ಲೆಟ್ ಮಿ ಕನ್ಸಿಡರ್ ದಿಸ್ ಇನ್ ದ ಆಫ್ಟರ್ನೂನ್ ಓಕೆ ಮಧ್ಯಾಹ್ನ 2:30ಗೆ ಜಾಯ್ನ್ ಆಗಿ ಓಕೆ ಸೊ ಪೋರ್ಷನ್ ಸಖತ್ ಜಾಸ್ತಿ ಇದೆ ಐ ನೀಡ್ ಟು ಕವರ್ ಇಟ್ ಸೊ ಜಾಯ್ನ್ ಎಟ್ 2:30 ಕ್ಲಾಸ್ ಇದೆಯಾ ನಿಮಗೆ ಹಲೋ